बृहस्पति पर श्रीमद् शंकर भगवत पूज्यपाद सद्गुरु वंदे तम सच्चिदानंदं सदा सद्गुरुं सच्चिदानंदं सदाचार्यं श्री इह सायं प्रातरग्निहोत्राहुति हुते वय आदि साधने श्रद्धा पुरस्सरे आहवनीयाग्नि समिद्धूम अर्चिरंगार स्फुलिंग भाविते कर्ताधिकारक भाविते च अंतरिक्ष क्रमेण उत्क्रम्य द्विलोकं प्रविशन्त्यौ सूक्ष्मभूते अपसमवायित्वात् अपशब्दवाच्ये श्रद्धाशब्दवाच्ये तयोरधिकरणोऽग्निः अन्यच्च तत्सम्बद्धं समिदादि इत्युच्यते ಇಲ್ಲಿ ದ್ವಿಲೋಕವೇ ಅಗ್ನಿ, ಸೂರ್ಯ ಸಮಿತ್ತು, ಚಂದ್ರನೇ ಅಂಗಾರ, ನಕ್ಷತ್ರಗಳೇ ವಿಸ್ಫುಲಿಂಗ ಅಂತ ಇದು ಆಗಲೇ ಹಚ್ಚಿ ಈ ಒಂದು ರೂಪಕ ಮಾಡಿದೆ. ಈ ಕಲ್ಪನೆ ಮಾಡಿದಲ್ಲ, ಯಾವುದು ಒಂದು ರೂಪಕ ಮಾಡ್ಬೇಕಾದ್ರೆ ಒಂದು ಇದಿರ್ಬೇಕು, ಪ್ರಸಿದ್ಧ ಇರ್ಬೇಕು. ಸಿಂಹದಂತೆ ಅಂದ್ರೆ ಸಿಂಹ ರೂಪ, ಸಿಂಹ ಇದೇ ಇರ್ಬೇಕು. ಕಾಡಲ್ಲಿ ಸಿಂಹ ಇದ್ದೆ ಸಿಂಹದಂತೆ ಶೌರ್ಯ ಧೀರ್ಯ ಪರಾಕ್ರಮ ಹೇಳ್ಬೋದು. ಅಲ್ಲಿ 5 ಭಾವ ಮಾಡೋದಕ್ಕೆ ಎಲ್ಲ ಪ್ರಸಿದ್ಧ ಅಂದ್ರೆ ಆಹುನಿಯಾಗ್ನಿ ಪ್ರಸಿದ್ಧ. ಆಹುನಿಯಾಗ್ನಿಯಲ್ಲಿ ಇಲ್ಲಿ ಯಜಮಾನು ಸಾಯಂಕಾಲ ಪ್ರಾತಃ ಕಾಲದ ಅಗ್ನಿಹೋತ್ರ ಆಹುತಿ ಕೊಡ್ತಾನೆ. ಸಾಯಂಕಾಲದ ಅಗ್ನಿಹೋತ್ರ ಆಹುತಿ ಹುತೆ ಹೋಮ ಮಾಡಿದಾಗ ಅದು ಯಾವ್ಯಾವ ಹೋಮ ಮಾಡಿದಾಗಿರೋದು ಪಯಾದಿ ಸಾಧನೆ, ಪಯಸ್ಸು, ಆಜ್ಯ, ಯವಾಗು, ಆಮೇಲೆ ದಧಿ, ತಂಡುಲ ಇತ್ಯಾದಿ ಸಾಧನಗಳಿಂದ ಅಗ್ನಿಹೋತ್ರ ಆಹುತಿಯನ್ನು ಕೊಟ್ಟಾಗ ಯಾವ ರೀತಿ ಕೊಟ್ಟಿರ್ತಾನೆ? ಶ್ರದ್ಧಾ ಪುರಸ್ಸರವಾಗಿ ತುಂಬಾ ಭಾವ ನಂಬಿಕೆ ಇದೆ ಅವನಿಗೆ. ಈ ವೇದೋಕ್ತವಾದ ಕರ್ಮ ನನಗೆ ಶ್ರೇಯಸ್ಕರವಾದದ್ದು, ನಾನು ಇದರಿಂದ ಪುರುಷಾರ್ಥವನ್ನು ಪಡ್ಕೊಳ್ತೀನಿ, ಹೆಚ್ಚಿನ ಉತ್ತಮ ಲೋಕವನ್ನು ಪಡ್ಕೊಳ್ತೀನಿ ಅಂತ ಕರ್ಮಿಗಳು. ಮುಮುಕ್ಷವಾಗಿದ್ರೆ ಚಿತ್ತಶುದ್ಧಿ ಪಡ್ಕೊಂಡು ನಾನು ಆತ್ಮಜ್ಞಾನಕ್ಕೆ ಯೋಗ್ಯನಾಗ್ತೀನಿ ಅಂತ ಏನೋ ಶ್ರದ್ಧೆ ಇದ್ದೇ ಇರಬೇಕು. ಶ್ರದ್ಧೆಯನ್ನು ನಂಬಿಕೆ, ಶ್ರದ್ಧೆಯನ್ನು ನಂಬಿಕೆಗೆ ಹೆಸರು. ಶ್ರದ್ ಧತ್ತೆ ಇದು ಶ್ರದ್ಧಾ, ನಂಬಿಕೆಯನ್ನು ಇಟ್ಕೊಳ್ತಾನೆ, ಅದನ್ನ ಶ್ರದ್ಧಾ ಅನ್ನೋದು. ಅದಕ್ಕೆ ಆವನಿಯ ಅಂತ ಅಗ್ನಿ ಇದೆ, ಆ ಚೌಕವಾಗಿರ್ತಕ್ಕ ಕುಂಡದಲ್ಲಿರ್ತಕ್ಕಂಥ ಅಗ್ನಿ. ಅಗ್ನಿಹೋತ್ರದಲ್ಲಿ 3 ಅಗ್ನಿ ಇರುತ್ತೆ. ಒಂದು ಗಾರ್ಹಪತ್ಯ, ಇನ್ನೊಂದು ದಕ್ಷಿಣಾಗ್ನಿ, ಇನ್ನೊಂದು ಆಹವನೀಯ. ರೌಂಡ್ ಆಗಿರೋ ಕುಂಡದಲ್ಲಿರೋ ಅಗ್ನಿಗೆ ಗಾರ್ಹಪತ್ಯ ಹೆಸರು. ಈ ಮೊರದ ಆಕಾರದಲ್ಲಿರ್ತಕ್ಕ ಕುಂಡದಲ್ಲಿರ್ತಕ್ಕ ಅಗ್ನಿಗೆ ದಕ್ಷಿಣಾಗ್ನಿ ಅನ್ನೋ ಆಹಾರ ಹೆಸರು. ಚೌಕವಾಗಿರೋ ಅಗ್ನಿಯಲ್ಲಿರ್ತಕ್ಕಂತಹ ಕುಂಡದಲ್ಲಿರ್ತಕ್ಕಂತಹ ಅಗ್ನಿಗೆ ಆಹವನೀಯ ಅಂತ ಹೆಸರು. ಅಲ್ಲಿಯೇ ಪ್ರಧಾನ ಹೋಮ ಬರೋದು, ಮುಖ್ಯ ಹೋಮ ಅಲ್ಲ, ಆಹವನೀಯದಲ್ಲೇ ಬರೋದು. ಇದು ಅಗ್ನಿಹೋತ್ರದ ಆಹುತಿ ಮುಖ್ಯ ಅಲ್ಲಿ ಬರೋದು. ಆ ಆಹುನಿ ಎಂಬ ಅಗ್ನಿ, ಆ ಅಗ್ನಿಗೆ ಒಂದು ಸಮಿತ್ತು ಕಟ್ಟಿಗೆ ಹಾಕ್ತಾ ಅದಕ್ಕೆ. ಆ ಕಟ್ಟಿಗೆ ಹಾಕಿದಾಗ ಅದರ ಧೂಮ ಇರುತ್ತೆ, ಆಮೇಲೆ ಅರ್ಚಿ ಒಂದು ಜ್ವಾಲೆ ಬರುತ್ತೆ, ಅಂಗಾರ ಕೆಂಡ ಆಗುತ್ತೆ, ವಿಸ್ಫುಲಿಂಗ ಇದು ಕಿಡಿಗಳು. ಈ ಭಾವನೆಯನ್ನೇ ಎಲ್ಲದಕ್ಕೂ ಅಪ್ಲೈ ಮಾಡ್ತಾರೆ. ಇದರಿಂದ ಭಾವಿತವಾಗಿಲ್ಲ. ಇದು ಕಣ್ಣಲ್ಲ. ಆಹುನಿ ಆಗ್ಲಿ ಜಾಗದಲ್ಲಿ ಅಲ್ಲಿ ಅಗ್ನಿ ಕಟ್ಟಿಗೆಯಿಂದ ಜ್ವಾಲೆ, ಹೊಗೆಯಿಂದ ಜ್ವಾಲೆ, ಆಮೇಲೆ ಉರಿಯಾದ ಜ್ವಾಲೆ, ಆಮೇಲೆ ಕೆಂಡ, ಆಮೇಲೆ ಕಿಡಿ. ಇದು ಪಂಚಭಾವ. ಕರ್ತಾದಿ ಕಾರಕವು ಭಾವಿತವಾಗಿದೆ. ನಾನೇ ಇದಕ್ಕೆ ಕರ್ತೃ, ಈ ಹೋಮ ಮಾಡುವಾಗ ನಾನು ಅಂತ ಹೇಳಿ ತನ್ನನ್ನು ಕರ್ಸು ಆದಿಶಬ್ದದಿಂದ ಬೇರೆ ಇದು ಸಂಭಾರದಿಂದ ಭಾವನೆ ಮಾಡ್ಕೊತಾನೆ. ಕರ್ತಾದಿ ಕಾರಕದಲ್ಲಿ ಕಾಲ ದೇಶ ಸಂಭಾರ ಇದರಿಂದ ಭಾವಿತವಾಗಿ. ಆಮೇಲೆ ಅಂತರಿಕ್ಷ ಕ್ರಮೇಣ ಅವನು ಯಾವಾಗ ಅಗ್ನಿಹೋತ್ರಿ ದೇಹವನ್ನು ಬಿಡ್ತಾನೋ ಅವನು ಅಂತರಿಕ್ಷ ಕ್ರಮದಿಂದ ದ್ವಿಲೋಕಂ ಪ್ರಶಂತ. ಆಹುತಿ ಮುಂಚೆ ಅಂತರಿಕ್ಷ ಕ್ರಮದಿಂದ ದ್ವಿಲೋಕಕ್ಕೆ ಹೋಗುತ್ತೆ, ಆಮೇಲೆ ಯಜಮಾನ ಹೋಗೋದು. ಅಂದ್ರೆ ಹೋಗೋದು ಅಂದ್ರೆ ಅಂತರಿಕ್ಷದಲ್ಲಿ ಇರುತ್ತೆ, ಅವು ಕಾಯ್ತಾ ಇರುತ್ತೆ. ಪ್ರತಿನಿತ್ಯ ಅಗ್ನಿಹೋತ್ರ ಮಾಡಿರ್ತಾನಲ್ಲ, ಅದು ಆಹುತಿ ಕೊಟ್ಟಿದ್ದಲ್ಲ ಅಂತರಿಕ್ಷವನ್ನು ಆಶ್ರಯಿಸಿಕೊಂಡು ಸೂಕ್ಷ್ಮದಲ್ಲಿ ಇರುತ್ತೆ. ಯಾವಾಗ ಯಜಮಾನ ಸಾಯ್ತಾನೋ ಅವನ ಪ್ರಾಣವನ್ನ
ಟೇಕ್ ಓವರ್ ಮಾಡಿ, ಹ್ಯಾಂಡ್ ಓವರ್ ಮಾಡಿ, ತಾನು ತಗೊಂಡು ತನ್ನ ಸ್ವಾಧೀನ ತಗೊಂಡು ದ್ಯುಲೋಕಕ್ಕೆ ಹೋಗುದು. ಅಂತರಿಕ್ಷ ಕ್ರಮೇಣ ಮೇಲಕ್ಕಿದ್ದು ದ್ಯುಲೋಕವನ್ನು ಪ್ರವೇಶ ಮಾಡುತ್ತಾ ಆ ಆಹುತಿಗಳು ಸೂಕ್ಷ್ಮವಾಗಿ ಅಪ್ಪಿನೊಡನೆ ಸಮವಾಗಿರೋದ್ರಿಂದ ಅಪ್ಪು ಅಪ್ಪು ಕರಿತಾ ಇದ್ದಾರೆ. ಅಲ್ಲೋ ಹಾಲಾಗ್ಲಿ ತುಪ್ಪ ಆಗಲಿ ಬೇರೆ ಇದಾಗಲಿ ನೀರು ಜಾಸ್ತಿ ಇರುತ್ತೆ ಆಹುತಿಯಿಂದ. ಗಂಜಿ ಇತ್ಯಾದಿ ನೀರು ಜಾಸ್ತಿ ಇರುತ್ತೆ. ಅದು ಬರೀ ನೀರು ಅಂತ ಅರ್ಥ ಅಲ್ಲ, ಪಂಚಭೂತಗಳು ಅಂತ ಅರ್ಥ. ಅದು ಶ್ರದ್ಧೆಗೆ ಹೇತುವಾದ್ರಿಂದ ಶ್ರದ್ಧಾ ಶಬ್ದವಾಚ್ಯವಾಗಿದೆ. ಯಾವುದು ಅಪ್ಪು, ಆ ಆಹುತಿ ದ್ರವ್ಯ ಶ್ರದ್ಧೆಗೆ ಕಾರಣವಾಗಿದೆ. ನೀರಿನ ಅಂಶ ಜಾಸ್ತಿ ಇದೆ, ಅದನ್ನ ಅಪ್ಪು ಅಂತೂ ಕರೀತಾರೆ, ಶ್ರದ್ಧಾ ಅಂತೂ ಕರೀತಾರೆ. ಅದು ಅವೆರಡಕ್ಕೂ ಅಧಿಕರಣವಾಗಿರೋದು ಅಗ್ನಿ. ಯಾವುದು ಆಹುನಿ ಅಗ್ನಿ, ಗರಣೋ ಅಗ್ನಿ. ಅನ್ಯತ್ಯ ತತ್ಸಂಬದ್ಧ, ಅದಕ್ಕೆ ಬೇಕಾದ ಅಗ್ನಿ ಸಂಬಂಧಪಟ್ಟಂತಹ ಸಮಿತ್, ಧೂಮ, ಅರ್ಚಿ, ಅಂಗಾರ, ಸ್ಫುಲಿಂಗ ಅದೆಲ್ಲವನ್ನು ಈಗ ಹೇಳಲಾಗುತ್ತೆ. 5 ಜಾಗದಲ್ಲೂ ಹೇಳ್ತೀವಿ. ದ್ಯುಲೋಕ, ಪರ್ಜನ್ಯ, ಪೃಥಿವಿ, ಪುರುಷ, ಸ್ತ್ರೀ 5 ಜಾಗದಲ್ಲೂ ಹೇಳಲಾಗುತ್ತೆ. ಯಾಚಾಸು ಅಜ್ಞಾತಿ ಭಾವನಾ ಆಹುತ್ಯೋ ಸಾಪಿ ತಥೈವ ನಿರ್ದಿಶ್ಯತೆ. ಆಹುತಿಗಳ ಅಜ್ಞಾತಿ ಭಾವ ಇದೆಯಲ್ಲ, ಆಹುತಿ ಯಜ್ಞ ಆಗೋದನ್ನು ಪಡ್ಕೊಳ್ಳೋದು ಯಾವುದಿದೆಯೋ ಅದನ್ನು ಹಾಗೆ ಇಟ್ಕಸಲಾಗುತ್ತೆ. ಅಗ್ನಿಹೋತ್ರದಲ್ಲಿ ಅಜ್ಞಾದಿಗಳನ್ನು ಕಂಡು ಅದರಂತೆ ದ್ಯುಲೋಕಾದಿಗಳು ಅಜ್ಞಾನಿ ಭಾವವನ್ನು ಇಲ್ಲಿ ವಿಧಿಸಿದೆ ಅಂತ ಅರ್ಥ. ಆಹುನಿಯ ಅಗ್ನಿಯಲ್ಲಿ ಅಗ್ನಿ ಕಾಣ್ತೀವಲ್ಲ, ಅಲ್ಲೂ ಕಟ್ಟಿಗೆ ಕಾಣ್ತೀವಲ್ಲ, ಜ್ವಾಲೆ, ಹೊಗೆ, ಕೆಂಡ, ಅದನ್ನೇ ಅಲ್ಲೂ ಭಾವನೆ ಮಾಡ್ತಾರೆ ದ್ಯುಲೋಕದಲ್ಲೂ. ಅಸುಭಾವಲೋಕೋ ಅಗ್ನಿಗೆ ಗೌತಮ, ಹೇ ಗೌತಮನೇ, ಅಸುಭಾವ ಭಾವನ ಅವಧಾರಣೆ. ಸ್ವರ್ಗಲೋಕವೇ ದ್ಯುಲೋಕವೇ ಅಗ್ನಿಯು ಎಂಬುದಾಗಿ ತಿಳಿಯಬೇಕು. ಎಲ್ಲಿ ಗೌತಮನೇ, ದ್ಯುಲೋಕವನ್ನ ದ್ಯುಲೋಕಾಗ್ನಿಯಲ್ಲೇ ಇವನನ್ನು ಹೋಮ ಮಾಡೋದು. ದ್ಯುಲೋಕ ಹೋಮ ಸೋಮರಾಜನ ಹೊಡ್ತಾನೆ. ಆಮೇಲೆ ಬರುವಾಗ 4 ಅಗ್ನಿ, ಹೋಗುವಾಗ 1 ಅಗ್ನಿ, ಬರುವಾಗ 4 ಅಗ್ನಿ. ಅಗ್ನಿಹೋತ್ರಿ ಇದಲ್ಲ, ಅಗ್ನಿಹೋತ್ರ ಮಾಡಿದವನು ಯಾವಾಗ ಸಾಯ್ತಾನೆ ಇವನನ್ನು ಆಹುತಿಗಳು ದ್ಯುಲೋಕಕ್ಕೆ ತಗೊಂಡು ಹೋಗುತ್ತೆ. ಆ ದ್ಯುಲೋಕ ತಗೊಂಡೋಗಿ ದೇವತೆಗಳು ದ್ಯುಲೋಕಾಗ್ನಿಯಲ್ಲಿ ಅವನನ್ನು ಹೋಮ ಮಾಡ್ತಾರೆ, ಯಜಮಾನ ಹೋಮ ಮಾಡ್ತಾರೆ. ಅವನು ಸೋಮರಾಜನ ಹುಟ್ಕೊಳ್ತಾನೆ ಪಿತೃ ಇದು ಚಂದ್ರಮಂಡಲದಲ್ಲಿ. ಯಥಾ ಅಗ್ನಿಹೋತ್ರ ಅಧಿಕರಣಂ ಆಹವನೀಯ ಇಹ, ಇಲ್ಲಿ ಈ ಲೋಕದಲ್ಲಿ ಅಗ್ನಿಹೋತ್ರಕ್ಕೆ ಅಧಿಕರಣವಾಗಿ ಆಹವನೀಯ ಇದೆಯೋ ಅದೇ ರೀತಿ ದ್ಯುಲೋಕದಲ್ಲಿ ದ್ಯುಲೋಕವೇ ಅಗ್ನಿ ಆಹವನೀಯ ಸ್ಥಾನದಲ್ಲಿದೆ. ಅಗ್ನಿಹೋತ್ರಕ್ಕೆ ಆಲಿಸುವ ಇದನ್ನ ಯಜಮಾನ ಹೋಮ ಮಾಡೋಕ್ಕೋಸ್ಕರವಾಗಿ ಯಜಮಾನ ಹವಿಸ್ಸು. ಇಲ್ಲಿ ತುಪ್ಪ ಹವಿಸ್ಸಾಗಿರುತ್ತೆ, ಹಾಲು, ಅಲ್ಲಿ ಯಜಮಾನೇ ಹವಿಸ್ಸು. ಯಜಮಾನನೇ ದ್ಯುಲೋಕಾಗ್ನಿ ಹೋಮ ಮಾಡ್ತಾರೆ. ಅಲ್ಲಿ ಸೋಮರಾಜನ ಹುಟ್ಕೋತಾರೆ. ಒಂದು ಆಹುತಿ ಕೊಟ್ಕೊಳ್ಳೆ ಒಂದು ಪರಿಣಾಮ ಆಗುತ್ತೆ. ಅಷ್ಟೊಂದು ಹೇಗೆ ಬಿಸಿ ಆದ್ಕೊಳ್ಳೇನೋ ಅಕ್ಕಿ ಅನ್ನ ಆಗತ್ತೋ, ತರಕಾರಿ ಪಲ್ಯ ಆಗ್ಬಿಡುತ್ತೋ, ಆ ಬಿಸಿ ಸಂಪರ್ಕದಿಂದ ರೂಪಾಂತರಗೊಳ್ಳುತ್ತೆ. ಯಜಮಾನನ್ನ ಆಹುತಿಗಳು ದ್ಯುಲೋಕಾಗ್ನಿ ದ್ಯುಲೋಕದಕ್ಕೆ ತಗೊಳುತ್ತೆ. ದ್ಯುಲೋಕಾಗ್ನಿಯಲ್ಲಿ ದೇವತೆಗೆ ಹೋಮ ಮಾಡ್ತಾರೆ. ದ್ಯುಲೋಕ ಹೋಮಗಳು ಸೋಮರಾಜನ ಹುಟ್ಟುತ್ತಾರೆ. ತಸ್ಯಾಗ್ನೇಃ ದ್ಯುಲೋಕಾಖ್ಯಸ್ಯ ಆದಿತ್ಯ ಏವ ಸಮಿತ್. ದ್ಯುಲೋಕ ಅಗ್ನಿ ಇದೆ, ಅದಕ್ಕೆ ಕಟ್ಕೆ ಯಾವುದು? ದ್ಯುಲೋಕ ಎಂಬ ಅಗ್ನಿಗೆ ಆದಿತ್ಯನೇ ಸಮಿತ್ತು ಭಾವನೆ ಮಾಡಬೇಕು. ಸಮಿತ್ತಿನಂತೆ ಸಮಿತ್ತು. ಸಮಿತ್ ಹಾಕಿದ್ರೆ ಹೇಗೆ ಅಗ್ನಿ ಉರಿಯುತ್ತೋ, ದ್ಯುಲೋಕ ಎಂಬ ಅಗ್ನಿ ಆದಿತ್ಯದಿಂದ ಉರಿತಾ ಇದೆ. ಆದ್ದರಿಂದ ಆದಿತ್ಯನ ಕಟ್ಟಿಗೆ ಸಮಿತ್ತು ಅಂತ ಭಾವನೆ ಮಾಡಬೇಕು. ಇದು ಗೃಹಸ್ಥರಿಗೆ ಹೇಳಿದ ಉಪಾಸನೆ. ಇದು ಈ ಉಪಾಸನೆಯಿಂದ ಸನ್ಯಾಸಿಗಳು ಮಾಡಬಾರ್ದು, ಬ್ರಹ್ಮಚಾರಿಗಳು ಮಾಡಬಾರ್ದು. ಅದಕ್ಕೆ ಅಧಿಕಾರ ಇಲ್ಲ, ಗೃಹಸ್ಥರಿಗೆ ಅಧಿಕಾರ. ಈ ಭಾವನೆಯನ್ನ ಮಾಡ್ಬೇಕು. ಇದು ಗೃಹಸ್ಥರು ಮಾಡೋದು ಅಥವಾ ಇದೇನೋ ಅಲ್ಲಿ ದೇವ್ರೇನೋ ಮಾಡಿದ್ರೆ ಮನುಷ್ಯ ಹುಟ್ಟುತ್ತಾನೆ ಅಂತ ಹಂಗ ಅರ್ಥ ಮಾಡ್ಕೋತಾ ಇದ್ದೇನೆ. ಅದ್ ಹಂಗಲ್ವಾ? ನಾನು ಇದೇನೋ ಪುರುಷ ಹೆಂಗ್ ಹುಡ್ತಾನೆ ಅಂತ ಏನೋ ಇದೆ ಅಲ್ವಾ? ಇದು ಕರೆಕ್ಟ್ ಅಲ್ವಾ? ಇದು 5th ಪಾಯಿಂಟ್ ಕ್ವೆಶ್ಚನ್, 5th ಕ್ವೆಶ್ಚನ್ ಕೇಳಿದಕ್ಕೆ ಆನ್ಸರ್ ಹೇಳ್ತಾ ಇರೋದು. ಹೌದು, 5th ಕ್ವೆಶ್ಚನ್ ಇವನು ಹೇಗೆ ಪುರುಷ ಅಂತ ಆಗ್ತಾನೆ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇವನು ಈ ಅಗ್ನಿಹೋತ್ರ ಮಾಡಿರ್ತಾರ 30 ವರ್ಷ 40 ವರ್ಷ, ಆ ಆಹುತಿ ಎಲ್ಲ ಅಂತರಿಕ್ಷದಲ್ಲಿ ಕಾಯ್ತಾ ಇರುತ್ತೆ ಸೂಕ್ಷ್ಮವಾಗಿ. ಇವನು ಯಜಮಾನ ಅಗ್ನಿಹೋತ್ರ ಯಾವಾಗ ಸಾಯ್ತಾನೆ ಇವನನ್ನ ಟೇಕ್ ಓವರ್ ಮಾಡುತ್ತೆ, ತಮ್ಮ ಸ್ವಾಧೀನ ತಗೊಳುತ್ತೆ. ತಗೊಂಡು ದ್ಯುಲೋಕಾಗ್ನಿ ತಗೊಂಡು ಹೋಗುತ್ತೆ.
ದೇವತೆಗಳು ದ್ಯುಲೋಕಾಗ್ನಿ ಹೋಮ ಮಾಡ್ತಾರೆ. ಅಲ್ಲಿ ಹೋಮ ಮಾಡ್ಕೊಳ್ಳೆ ಅದಕ್ಕೆ ಆ ಹೋಮ ಮಾಡಕ್ಕೆ ಅದಕ್ಕೆ ಕಟ್ಟಿಗೆ ಯಾವುದು, ಈ ಜ್ವಾಲೆ ಯಾವುದು, ಧೂಮ ಯಾವುದು ಅಂತ ಅದು 5 ಹೇಳುತ್ತೆ. ಆಮೇಲೆ ಏನ್ ಹುಟ್ಕೊಳ್ತಾನೆ, ಸೋಮರಾಜ ಹುಟ್ಕೊಳ್ತಾನೆ. ಆ ಸೋಮರಾಜನನ್ನ ಪರ್ಜನ್ಯಾಗ್ನಿ ಹೋಮ ಮಾಡ್ತಾರೆ. ಅವನನ್ನ ಅಲ್ಲಿ 5 ಭಾವ ಏನು ಅಂತ. ಆಮೇಲೆ ಭೂಮಿ ಎಂಬ ಅಗ್ನಿ ಹೋಮ ಮಾಡ್ತಾರೆ. ಆಮೇಲೆ ಪುರುಷಾಗ್ನಿಗೆ, ಆಮೇಲೆ ಯೋಷಾಗ್ನಿ ಸ್ತ್ರೀ ಅಗ್ನಿ ಹೋಮ ಮಾಡ್ತಾರೆ. ಆಮೇಲೆ ಪುರುಷನಾಗ ಹುಡ್ತಾನೆ. 5ನೇ ಆಹುತಿ ಕೊಟ್ಟು ಪುರುಷನಾಗ ಹುಡ್ತಾನೆ. ಪುರುಷನಾಗ ಹುಟ್ಟೋಕ ಇಲ್ಲಿಂದ ಅಗ್ನಿಹೋತ್ರಿ ಮಾಡಿದ್ದು ಅಗ್ನಿಹೋತ್ರಿ ಮಾಡಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಸೋಮರಾಜ ಹುಟ್ಟಿ ಎಷ್ಟೋ ವರ್ಷ ಅಲ್ಲಿ ಭೋಗವನ್ನು ಅನುಭವಿಸಿ ಅಲ್ಲಿ ಮುಗಿದ ಮೇಲೆ ಪರ್ಜನ್ಯಾಗ್ನಿ ಬರ್ತಾನೆ. ಆಮೇಲೆ ಪೃಥ್ವಿ ಅಗ್ನಿಗೆ, ಆಮೇಲೆ ಪುರುಷನಾಗ ಹೋಗ್ತಾನೆ. ಅನ್ನ ರೂಪದಿಂದ ಪುರುಷನ ಹೋಗ್ತಾನೆ. ಅನ್ನ ಹೋಗೋದು ರೇತಸ್ ಆಗ್ತಾನೆ. ತಾಯಿ ಗರ್ಭಕ್ಕೆ ಹೋಗ್ತಾನೆ. ಆಮೇಲೆ 5ನೇ ಆದ್ರೆ ತಾಯಿ ಗರ್ಭಕ್ಕೆ ಹೋಗೋದು 5ನೇದು. ಆಮೇಲೆ ಹಂಗೆ 5ನೇದು ಅಂತ ಇರೋದು ಆ ಲೆಕ್ಕದಲ್ಲಿ 5ನೇ ಆಹುತಿ. ಅದು ಒಂದೊಂದು ಆಹುತಿ. ಅದು ಇವಾಗ ದ್ಯುಲೋಕ ಮೊದಲನೇ ಆಹುತಿ ಅಲ್ಲಿ ಹಾಕ್ತಾರೆ. ದ್ಯುಲೋಕದಲ್ಲಿ ಹಾಕ್ಬೇಕಾದ್ರೆ ಅಲ್ಲಿ ಕಟ್ಟಿಗೆ ಯಾವುದು ಅಂತ ಹೇಳ್ತಾರೆ. ಆದಿತ್ಯ ಸಮಿತು ದ್ಯುಲೋಕಾಖ್ಯಸ್ಯ ಅಗ್ನಿ, ದ್ಯುಲೋಕವೆಂಬ ಹೆಸರಿನ ಅಗ್ನಿಗೆ ಆದಿತ್ಯನೇ ಸಮಿತ್ತು. ಅಂದ್ರೆ ಇದು ಗುರುಗಳೇ ಒಂದ್ ನಿಮಿಷ, ಇದು ಅದೇ ಜೀವನದ ಸರ್ಕಲ್ ಅನ್ನೋದ? ಹೌದು, ಅದಿದು ಪ್ರತಿಯೊಬ್ಬನು ಹೀಗೆ ಸಂಚಾರ ಮಾಡಿದ್ರೆ ಶಾಸ್ತ್ರೀಯ ಪುರುಷನು ಈ ರೀತಿ ಸಂಚಾರ ಮಾಡ್ತಾನೆ. ಅಶಾಸ್ತ್ರೀಯ ಪುರುಷನಾದ್ರೆ ದ್ಯುಲೋಕಕ್ಕೆ ಹೋಗೋದೇ ಇಲ್ಲ. ಶಾಸ್ತ್ರೀಯ ಕರ್ಮ ಮಾಡದೆ ಹೋದ್ರೆ ಇಲ್ಲಿಂದ ಪರ್ಜನ್ಯಕ್ಕೆ ಹೋಗ್ತಾನೆ. ಪರ್ಜನ್ಯದಿಂದ ಭೂಮಿಗೆ ಬೀಳ್ತಾನೆ. ಭೂಮಿಯಲ್ಲಿ ಅಕ್ಕಿ, ರಾಗಿ, ಜೋಳ, ಇತ್ಯಾದಿ ಧಾನ್ಯ, ಭತ್ತ ಹಾಕ್ತಾನೆ. ಪುರುಷ ಅಗ್ನಿ ಹೋಗ್ತಾನೆ, ಸ್ತ್ರೀ ಅಗ್ನಿ ಹೋಗ್ತಾನೆ, ಬರ್ತಾನೆ. ಇದು ಜನ್ಮ. ಗಿಡಮರ ಬಳ್ಳಿ ಹುಟ್ಟಬೇಕಾದ್ರೆ ಪುರುಷಾಗ್ನಿ ಇಲ್ಲ, ಸ್ತ್ರೀ ಅಗ್ನಿಯೂ ಇಲ್ಲ. ಪರ್ಜನ್ಯ ಅಗ್ನಿಯಿಂದ ಭೂಮಿ ಅಗ್ನಿ ಬೀಳ್ತಾನೆ, ಭೂಮಿ ಅಗ್ನಿಲೇ ಹುಟ್ಟಿರ್ತಾನೆ. ಇಲ್ಲಿ ಮನುಷ್ಯ ಪಾಪಿ ಆಗ್ಬಿಟ್ಟು ಪಾಪ ಜೀವನ ಮಾಡಿದ್ರೆ, ಪಾಪಿ ಜೀವನ ಮಾಡಿದಂತಹ ಮನುಷ್ಯ ಸತ್ ಕೂಡಲೇನೆ ಪರ್ಜನ್ಯ ಮೋಡಕ್ಕೆ ಸೇರ್ಕೊತಾನೆ. ಮಳೆಯಾಗಿ ಬೀಳ್ತಾನೆ. ಮಳೆಯಾಗಿ ಬಿದ್ದ ಕೂಡಲೇನೆ ಗಿಡಮರ ಬಳ್ಳಿ ಆಗಿ ಅಲ್ಲೇ ಹುಟ್ಕೊಂಡ್ಬಿಡ್ತಾನೆ. ಗಿಡಮರ ಬಳ್ಳಿಯಾಗಿ ಬದುಕು ತಗೊಂಡ್ಬಿಡ್ತಾನೆ. ಆಯ್ತು, 2 ಅಗ್ನಿ ಲೈಫ್ ಸೈಕಲ್ ತರ. 5 ಅಗ್ನಿಗಿಂತ ಜಾಸ್ತಿ ಇಲ್ಲ ಅಂತ ಅಷ್ಟೇ ಹೊರತು 5 ಆಗ್ಲೇಬೇಕು ಅಂತ ಏನಿಲ್ಲ ಎಲ್ಲರಿಗೂ. 5 ಆಗೋದು ಅಗ್ನಿಹೋತ್ರ 5 ಆಗತ್ತೆ. ಬಾಕಿಯವರಿಗೆಲ್ಲ 3, 2 ಎಲ್ಲ ಆಗತ್ತೆ. ಏನು ಮಾಡಕ್ಕಾಗಲ್ಲ. ಅದ್ ಒಂದ್ಸತಿ ಹೇಳ್ಬಿಡಿ. ಸಾರಿ ಗುರುಗಳೇ, ಇನ್ನೊಂದ್ಸತಿ ಹೇಳ್ಬಿಡಿ ಆ ಸೈಕಲ್ ಅದೇ ಈ ಅಗ್ನಿಹೋತ್ರಿ ಆಗಿರ್ತಕ್ಕಂಥ ಯಜಮಾನ ನಾನು ಇದು 30 ವರ್ಷ 20 40 ವರ್ಷ ಅಗ್ನಿಹೋತ್ರ ಮಾಡಿರ್ತಾನಲ್ಲ, ಆ ಆಹುತಿ ಎಲ್ಲ ಸೂಕ್ಷ್ಮವಾಗಿ ಅಂತರಿಕ್ಷ ಕಾಯ್ತಾ ಇರುತ್ತೆ. ಆ ಯಜಮಾನ ಯಾವಾಗ ಸಾಯ್ತಾನೋ ಆ ಯಜಮಾನ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತೆ. ಅದು ತೆಗೆದುಕೊಂಡು ದ್ಯುಲೋಕದ ಹೋಗುತ್ತೆ. ದ್ಯುಲೋಕದಲ್ಲಿ ದೇವತೆಗಳು ಆ ದ್ಯುಲೋಕ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಆವಾಗ ಹೋಗ್ಮೇಲೆ ಸೋಮರಾಜನ ಹುಡ್ತಾನೆ. ಅಂದ್ರೆ ಚಂದ್ರಮಂಡಲದಲ್ಲಿ ಒಬ್ಬ ಇದಾಗಿ ಹುಡ್ತಾನೆ, ಒಬ್ಬ ಅಧಿಕಾರಿಯಾಗಿ ಹುಡ್ತಾನೆ. ಅಲ್ಲಿ ಎಷ್ಟೋ ಸಾವಿರಾರು ವರ್ಷ ಭೋಗ ಅನುಭವಿಸ್ತಾನೆ. ಆಮೇಲೆ ಅದು ಅಮ್ಮಯ್ಯ ಹೌದು ಹೆವೆನ್ ಅಲ್ಲಿ ಅಲ್ಲಿ ಅಮ್ಮಯ್ಯ ಶರೀರ, ನಮ್ದು ಪಾರ್ಥಿವ ಶರೀರ, ಅಲ್ಲಿ ಅಮ್ಮಯ್ಯ ಶರೀರ. ಅದು ಭೋಗ ಅನುಭವಿಸಿದ್ಮೇಲೆ ಆ ಶರೀರ ಶೋಕಾಗ್ನಿಂದ ಕರ್ಗೋಗ್ಬಿಡುತ್ತೆ. ಆ ಪುಣ್ಯ ಮುಗಿದ್ಮೇಲೆ ಅದನ್ನು ಪರ್ಜನ್ಯಾಗ್ನಿ ಹೋಮ ಮಾಡ್ತಾರೆ ದೇವತೆಗಳು. ಪರ್ಜನ್ಯಾಗ್ನಿ ಮೋಡಕ್ಕೆ ಬೀಳ್ತಾರೆ. ಮೋಡ ಆದ್ಮೇಲೆ ಅಲ್ಲಿ ಮಳೆಯಾಗಿ ಬೀಳ್ತಾನೆ. ಮಳೆಯಾಗಿ ಬೀಳಿದಾಗ ಭೂಮಿ ಎಂಬ ಅಗ್ನಿ ಹೋಮ ಮಾಡ್ತಾರೆ. ಅಲ್ಲಿ ಅನ್ನ, ಇದು ಭತ್ತ, ರಾಗಿ, ಜೋಳ, ಗೋಧಿ ಹೋಗ್ತಾನೆ. ಅದನ್ನ ಪುರುಷ ಎಂಬ ಅಗ್ನಿಲಿ ಹೋಮ ಮಾಡ್ತಾರೆ. ಅಂದ್ರೆ ನಾವು ತಿಂತೀವಿ, ನಾವು ಅನ್ಕೊಂಡಿದೀವಲ್ಲ, ನಿಜವಾಗಿ ದೇವತೆಗಳೇ ಹೋಮ ಮಾಡ್ತಾ ಇರೋದು. ನಮ್ಗೆ ಅದು ಗೊತ್ತಿಲ್ಲ. ವಾಸ್ತವ ಹೇಳ್ತಾ ಇದ್ರೆ ನಾವು ಏನು ಆಹಾರ ತಗೋತಾ ಇದೀವಿ, ನಾವು ತಿಂತಾ ಇಲ್ಲ. ದೇವತೆಗಳೇ ಕೈಯಲ್ಲಿ ಅಶ್ವಿ ದೇವತೆ ಇದೆ, ಪುಷ್ಣ ಹಸ್ತಾಭ್ಯಾಮ್. ಪುರುಷ ದೇವತೆ ಕೈಯಲ್ಲಿದ್ದಾನೆ, ತೋಳಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ಬಾಯಲ್ಲಿ ಅಗ್ನಿ ಇದೆ. ಆಗ ಅಗ್ನಿಗಳೇ ಹೋಮ ಮಾಡೋದು, ದೇವತೆಗಳೇ ಹೋಮ ಮಾಡೋದು ಆಹಾರವನ್ನ. ಆದ್ದರಿಂದ ಪುರುಷ ತಿಂದ್ಕೊಳ್ಳೇನೆ ಅದನ್ನ ರೇತಸ್ಸು ಉಂಟಾಗುತ್ತೆ. ಆ ರೇತಸ್ಸನ್ನ ತನ್ನ ಪತ್ನಿಯ ಗರ್ಭದಲ್ಲಿ ಇಡ್ತಾನೆ. ಅಲ್ಲೇ ಇದಾಗಿ ಹುಡ್ತಾನೆ. 9 ತಿಂಗಳಾದ್ಮೇಲೆ ಪುರುಷನ ಹುಡ್ತಾನೆ. ಗಂಡ ಹೆಣ್ಣು ಒಂದು ಮನುಷ್ಯ ಜಾತಿಯಾಗಿ ಹುಡ್ತಾನೆ. ಇದು ಸೈಕಲ್ ಅವ್ರದ್ದು ಸುತ್ತವರು. ಇದ್ದ ಅಸುಲೋಕೋ ದೀಪ್ಯತೆ. ಆದಿತ್ಯನಿಂದ ಉರಿದದ್ದಾಗಿ ಆ ಸ್ವರ್ಗಲೋಕ ದೀಪ್ತಿ ಕಾಂತಿಯುಕ್ತವಾಗಿ ಕಾಣ್ತಾ ಇದೆಯಲ್ವೇ? ಹೇಗೆ ಕಟ್ಟಿಗೆಯಿಂದ ಉರಿದಾಗ ಅಗ್ನಿ ಕಾಂತಿಯುಕ್ತ ಕಾಣುತ್ತೋ, ದ್ಯುಲೋಕ ಅಗ್ನಿಯು ಆದಿತ್ಯದಿಂದ ಉರಿದದ್ದಾಗಿ ಧಗ 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 ಉರಿತಾ ಕಾಣುತ್ತೆ.
ಅತಃ ಸಮಿಂಧನ ಸಮಿತಾದಿತ್ಯ ಚೆನ್ನಾಗಿ ಉರಿಯುತ್ತದೆ. ಆದ್ದರಿಂದ ಆದಿತ್ಯ ಸಮಿತ್ತು ಸಮಿತ್ತು ಅಂತ ಕರಿತಾ ಇದೆ. ರಶ್ಮಯೋ ಧೂಮ. ಪರ್ಜನ್ಯ ಅಗ್ನಿ, ಭೂಮಿ ಅಗ್ನಿ, ಅಗ್ನಿ ಅಂತ ಯಾಕಂತ ಇರೋದು? ಅಗ್ನಿ ಅಲ್ಲ ಅಲ್ವಾ ಅದು? ಅಂದ್ರೆ ಸುಮ್ಮನೆ ಅದು ಈ ಹೋಮ ಅನ್ನೋ ಇದ್ರಿಂದ ಅಂತ ಇರೋದು. ಹೋಮಕ್ಕೆ ಅಧಿಕರಣ ಆಶ್ರಯವಾಗಿದೆ ಅನ್ನೋ ಕಾರಣದಿಂದ ಅಗ್ನಿ ಭಾವನೆ ಮಾಡ್ಬೇಕದು. ಭಾವನೆ ಮಾಡೋಕ್ಕೋಸ್ಕರವಾಗಿ ಅಗ್ನಿ ಅಂತ ಇದ್ ಮಾಡ್ತಾ ಇದೆ, ರೂಪಕ ಮಾಡ್ತಾ ಇದೆ. ರೂಪಕ ಅದು. ಆದ್ರೆ ಇಲ್ಲಿರೋದು ಫಿಫ್ತ್, ಇಂಗ್ಲಿಷ್ ಅಲ್ಲಿ ಬರ್ದಿರೋದು ಫಿಫ್ತ್ ಅಬ್ಲೇಷನ್ ವಾಟರ್ ಇಂದ ಬರ್ತಾನೆ ಮನುಷ್ಯ ಅಂತ. ವಾಟರ್ ಎಲ್ಲಿಂದ ಬಂತ ಅಲ್ಲಿ? ಮತ್ತೆ ವಾಟರ್ ವಾಟರ್ ಅಂದ್ರೆ ಬರೀ ವಾಟರ್ ಅಲ್ಲ, ವಾಟರ್ ಪಂಚಭೂತಾಂಶವೂ ಇದೆ. ಅಲ್ಲಿ ನೀರು ಅಂಶ ಜಾಸ್ತಿ ಅಂದ್ರೆ ವಾಟರ್ ಅಂತಾರೆ. ಅಲ್ಲಿ ಪೃಥ್ವಿ ಅಂಶ, ತೇಜೋ ಅಂಶ, ವಾಯು ಅಂಶ, ಆಕಾಶ ಅಂಶ ಎಲ್ಲ ಇದೆ ಅದರಲ್ಲಿ. ಪಂಚಭೂತ ಪಂಚೀಕರಣ ಇದೆ, ಪಂಚಭೂತ ಇದೆ. ಅದು ಪಂಚೀಕರಣ, ಅದು 5 ಅಂಶವೂ ಸೇರ್ಕೊಂಡಿದೆ. ಅದು ಸಂಚಾರ ಮಾಡ್ತಾ ಇರುತ್ತೆ. ನೀರಿಗೆ 3 ರೂಪ ಇದೆ: ಲಿಕ್ವಿಡ್ ರೂಪ, ಘನ ರೂಪ, ಮತ್ತೆ ಆವಿ ರೂಪ. ಆದ್ರಿಂದ ನೀರನ್ನೇ ಆಶ್ರಯಿಸ್ಕೊಂಡ್ರೆ ಜನ್ಮಾಂತರ ಲೋಕಾಂತರಕ್ಕೆ ಹೋಗೋದು ಜೀವ. ಇನ್ ಯಾವ್ದನ್ನ ಆಶ್ರಯಿಸ್ಕೊಂಡು ಹೋಗಕ್ಕಾಗಲ್ಲ. ಆವಿಯಾಗಿ ಮೇಲಕ್ಕೆ ಹೋಗ್ತಾನೆ, ಲಿಕ್ವಿಡ್ ಆಗಿ ಕೆಳಕ್ಕೆ ಹರಿತಾನೆ, ಗಟ್ಟಿಯಾಗಿ ಅಲ್ಲೂ ನಿಲ್ಲತ್ತೆ ಮಂಜುಗಡ್ಡೆಯಾಗಿ. 3 ರೂಪ ಇದೆ. ಅದನ್ನ 3 ರೂಪದಲ್ಲಿ ನೀರಿನ ರೂಪ ಜೀವನಿಗೆ ಸಂಚಾರ ಮಾಡೋಕೆ ಈಸಿ. ಅದನ್ನ ಅಪರೂಪದಿಂದ ಸಂಚಾರ ಮಾಡೋದು, ನೀರನ್ನ ಆಶ್ರಯಿಸ್ಕೊಂಡೆ ಹೋಗ್ತಾನೆ. ಚೆನ್ನಾಗಿದೆ. ಅದೇ ಸೂರ್ಯರಶ್ಮಿ ಇದೆಯಲ್ಲ, ಪ್ರತಿಯೊಂದು ಸೂರ್ಯರಶ್ಮಿ ಸ್ಟ್ರಾ ಇದ್ದ ಹಾಗೆ. ಆ ಸ್ಟ್ರಾ ಒಳಗೆ ಈ ಆವಿ ರೂಪದ ನೀರಲ್ಲಿ ಈ ಜೀವ ಸೇರ್ಕೊಂಡು, ಪ್ರಾಣ ಸೇರ್ಕೊಂಡು ಮೇಲಕ್ಕೆ ಹೋಗ್ತಾನೆ. ಮೇಲಕ್ಕೆ ಹೋಗಿ ದ್ವಿಲೋಕಾಗ್ನಿ ಬೀಳ್ತಾನೆ. ಅಗ್ನಿಹೋತ್ರ ಮಾಡಿದ್ರೆ, ಅಗ್ನಿಹೋತ್ರ ಏನು ಪುಣ್ಯಕರ್ಮ ಮಾಡದೆ ಹೋದ್ರೆ ಪ್ರಾರಂಭ ಮೋಡಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಮೋಡದಲ್ಲಿ ಇದ್ದು ಮಳೆಯಾಗಿ ಬಿದ್ದು ಬಿಡ್ತಾನೆ. ಮೋಡದಲ್ಲಿ ಇರೋದು ಮೊದಲನೇ ಅಗ್ನಿ. ಅದೇ ಮಳೆಯಾಗಿ ಭೂಮಿ ಬೀಳ್ತಾನೆ, ಭೂಮಿ 2ನೇ ಅಗ್ನಿ. ಅಲ್ಲಿ ಭತ್ತ, ರಾಗಿ, ಜೋಳ, ಗೋಧಿ, ಕಡ್ಲೆ, ಹಸಿರು ತರಕಾರಿ, ಹಣ್ಣು ಹಂಪಲ ಹುಡ್ತಾರಲ್ಲ, ಅದನ್ನ ಪುರುಷ ತಿಂತಾನೆ, ಅದು 3ನೇ ಅಗ್ನಿ. ಆಮೇಲೆ ಅದನ್ನ ರೇತೋತ್ಪತ್ತಿ ಆದ್ಮೇಲೆ ತಾಯಿ ಗರ್ಭಕ್ಕೆ ಹೋಗ್ತಾನೆ, 5ನೇ ಅಗ್ನಿ. ನೀರೇ ಆಯಾ ಬೇರೆ 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 ರೂಪ ತಗೊಳುತ್ತೆ. ನೀರಿಗೆ ಈ ಧಾನ್ಯ ರೂಪ, ತರಕಾರಿ ರೂಪ, ಹಣ್ಣು ರೂಪ. ಮತ್ತೆ ಆ ತರಕಾರಿ ಹಣ್ಣು ರೂಪ ನೀರೇ ರೇತ ರೂಪ. ಆ ರೇತಸ್ಸೇ ತಾಯಿ ಗರ್ಭದಲ್ಲಿ ಹೋಗಿ ಶಿಶು ರೂಪ ಆಗತ್ತೆ. ನೀರು ಅನ್ನೋದು ಬಿಕಾಸ್ ಆಫ್ ಜೀವ ಟ್ರಾವೆಲ್ ಮಾಡೋ ಮೋಡ್ ನೀರು ಅಂತ. ಜೀವ ಟ್ರಾವೆಲ್ ಮಾಡುವಂತ ಸೂಕ್ಷ್ಮಾಂಶ, ಪಂಚಭೂತಗಳ ಸೂಕ್ಷ್ಮಾಂಶ ಇದೆ ಅದರಲ್ಲಿ. ಅದು ಕೆಲವು ಜಾಗದಲ್ಲಿ ವ್ಯಕ್ತವಾಗುತ್ತೆ, ಕೆಲವು ಜಾಗದಲ್ಲಿ ವ್ಯಕ್ತವಾಗಲ್ಲ, ಗೊತ್ತಾಗಲ್ಲ. ರಶ್ಮಯೋ ಧೂಮ ಚತುರ್ಥಾನ. ಆದಿತ್ಯನೇ ಅಗ್ನಿ ಆದ್ಮೇಲೆ ಧೂಮ ಯಾವುದು, ಹೊಗೆ ಯಾವುದು ಅಂದ್ರೆ ರಶ್ಮಿಗಳನ್ನು ಧೂಮ ಅಂತ ಭಾವನೆ ಮಾಡು. ಯಾಕೆ? ಹೇಗೆ ಅಗ್ನಿಯಿಂದ ಹೊಗೆ ಬರುತ್ತೋ ಕಟ್ಟಿಗೆಯಿಂದ, ಆದಿತ್ಯದಿಂದ ರಶ್ಮಿ ಬರುತ್ತೆ. ಈಗ ಆದಿತ್ಯನ ಕಟ್ಟಿಗೆ ಭಾವನೆ ಮಾಡಿದ್ಮೇಲೆ ದ್ವಿಲೋಕಾಗ್ನಿಗೆ ಕಟ್ಟಿಗೆಯಿಂದ ಹೇಗೆ ಹೊಗೆ ಬರುತ್ತೋ ಆದಿತ್ಯದಿಂದ ರಶ್ಮಿ ಬರುತ್ತೆ. ಆದ್ರೆ ರಶ್ಮಿಯನ್ನು ಧೂಮ ಅಂತ ಭಾವನೆ ಮಾಡು. ಭಾವನೆ ಹೇಳಿದಷ್ಟೇ, ಅದ್ರ ಧೂಮತ್ವದ ಏನು ಇದಿಲ್ಲ. ಅದರಿಂದ ಬಂದಿದೆ ಅಷ್ಟೇ ಒಂದು ಸಿಮಿಲಾರಿಟಿ, ಹೋಲಿಕೆ. ಆದಿತ್ಯ ಕಟ್ಟಿಗೆಯಿಂದ ಹೇಗೆ ಹೊಗೆ ಬರುತ್ತೋ ಆದಿತ್ಯದಿಂದ ರಶ್ಮಿ ಬರುತ್ತೆ. ಆದಿತ್ಯ ಕಟ್ಟಿಗೆ ಆದ್ಮೇಲೆ ಆದಿತ್ಯನ ಬರೋ ರಶ್ಮಿ ಧೂಮ ಅಂತ ಭಾವನೆ ಮಾಡು. ಸಮಿಧೋ ಹಿ ಧೂಮ ಉತ್ತಿಷ್ಠತಿ. ಇಲ್ಲಿ ಸಮಿತಿನಿಂದ ಅಲ್ಲಿ ಹೊಗೆ ಎದ್ಕೊಳ್ತದೆ. ಅಲ್ಲಿ ಆದಿತ್ಯ ಧೂಮ ಆದ್ಮೇಲೆ ಆದಿತ್ಯದಿಂದ ರಶ್ಮಿ ಬರುತ್ತೆ, ಅಂದ್ರೆ ರಶ್ಮಿ ಧೂಮ. ಅಹರರ್ಚಿ ಪ್ರಕಾಶ ಸಾಮಾನ್ಯ. ಹಗಲು ಅನ್ನೋದನ್ನ ಜ್ವಾಲೆ ಅಂತ ಭಾವನೆ ಮಾಡು. ಯಾಕೆ? ಪ್ರಕಾಶ ಹೋಲಿಕೆ ಇದೆ, ಸಾಮಾನ್ಯತೆ ಇದೆ. ಅರ್ಚಿಯಲ್ಲಿ ಜ್ವಾಲೆಯಲ್ಲೂ ಪ್ರಕಾಶ ಇದೆ, ಹಗಲಲ್ಲೂ ಪ್ರಕಾಶತೆ ಇದೆ. ಅದನ್ನ ಹಗಲನ್ನೇ ಅದರ ಅರ್ಚಿ ಜ್ವಾಲೆ ಅಂತ ಭಾವನೆ ಮಾಡು ಅಂತ. ಆದಿತ್ಯ ಕಾರ್ಯತ್ವಾಚ, ಹಗಲು ಅನ್ನೋದು ಆದಿತ್ಯದ ಕೆಲಸವಾದ್ರಿಂದ, ಹೇಗೆ ಅರ್ಚಿ ಅನ್ನೋದು ಕಟ್ಟಿಗೆಯಿಂದ ಬರುವಂತದ್ದು, ಕಟ್ಟಿಗೆ ಕೆಲಸವ, ಕಟ್ಟಿಗೆಯ ಎಫೆಕ್ಟ್ ಅರ್ಚಿ ಇರೋದು, ಆದಿತ್ಯದ ಎಫೆಕ್ಟ್ ಹಗಲು ಅನ್ನೋದು. ಆದ್ರಿಂದ ಹಗಲೇ ಅರ್ಚಿ ಆಗತ್ತೆ. ಚಂದ್ರಮ ಅಂಗಾರಾಹ ಅನ್ನ ಉಪಶಮೆ ಅಭಿವ್ಯಕ್ತಿ. ಚಂದ್ರನನ್ನ ಕೆಂಡ ಅಂತ ಭಾವನೆ ಮಾಡು. ಯಾಕೆಂದ್ರೆ ಹಗಲು ಅರ್ಚಿ ಆದ್ಮೇಲೆ, ಹಗಲು ಹೋದ್ಮೇಲೆ ತಾನೆ ರಾತ್ರಿ ಆಗಲ್ಲ, ರಾತ್ರಿ ತನಕ ಚಂದ್ರ ತೋರು. ಆದ್ರಿಂದ ಚಂದ್ರನನ್ನ ಕೆಂಡ ಅಂತ ಭಾವನೆ ಮಾಡು ಅಂತ.
ಚಂದ್ರಮಾಂಗ ಅಂದ್ರೆ ಅನ್ನ ಪ್ರಶಮೆ ಅಭಿವ್ಯಕ್ತಿ. ಅರ್ಚಿಷೋ ಹಿ ಪ್ರಶಮೆ ಅಂಗಾರಾಹ ವಿಭಜ್ಯಂತೆ. ಅರ್ಚಿಷೋ ಹಿ ಪ್ರಶಮೆ ಅಂಗಾರಾಹ ವಿಭಜ್ಯಂತೆ. ಜ್ವಾಲೆಗಳೆಲ್ಲ ಅಡಗಿದ ಮೇಲಲ್ವೇ ಕೆಂಡ ಬರೋದು. ಹಾಗೆ ಹಗಲೇ ಜ್ವಾಲೆ ಆದ್ಮೇಲೆ ಹಗಲ ಅಡಗಿದ ಮೇಲೆ ಕೆಂಡ ರೂಪ ಅಂತ ಚಂದ್ರ ತೋರ್ಕೊಳ್ತಾನೆ. ಅದೇ ಚಂದ್ರನನ್ನೇ ಕೆಂಡ ಅಂತ ಭಾವನೆ ಮಾಡ್ಕೋ. ನಕ್ಷತ್ರಾಣಿ ವಿಸ್ಫುಲಿಂಗ. ನಕ್ಷತ್ರಾಣಿ ವಿಸ್ಫುಲಿಂಗ. ನಕ್ಷತ್ರನ ಕಿಡಿಗಳು ಭಾವನೆ ಮಾಡು. ಯಾಕಂದ್ರೆ ಚಂದ್ರಮಸೋ ಅವಯವ ಇವ. ಚಂದ್ರಮಸೋ ಅವಯವ ಇವ. ವಿಪ್ರಕೀರ್ಣತ್ವ ಸಾಮಾನ್ಯ. ವಿಪ್ರಕೀರ್ಣತ್ವ ಸಾಮಾನ್ಯ. ಚಂದ್ರನ ಅವಯವಗಳು ಅಂದಂತೆ ಅದು ಚೆದರ್ಕೊಂಡು ತೋರುತ್ತೆ. ಚಂದ್ರ ದೊಡ್ಡದಾಗಿರ್ತಕ್ಕಂಥ ಬಿಳಿ ಒಂದಿದು, ನಕ್ಷತ್ರಗಳು ಚುಕ್ಕಿ ಇರತಕ್ಕದ್ದು, ಇದರದ್ದೇ ಪೀಸೋ ಹಾಗೆ ಕಾಣುತ್ತೆ ಅಂತ. ಚಂದ್ರನ ಅವಯವಗಳು ಭಾವನೆ ಮಾಡಕ್ ಭಾಷ್ಯಕಾರರು ಹೇಗೂ ಒಂದು ಇದು ಮಾಡ್ತಿದ್ದಾರೆ, ರೂಪಕ ಮಾಡ್ತಿದ್ದಾರೆ. ಶಾಸ್ತ್ರ ಹೇಳೋದಾದ್ರೆ ಶಾಸ್ತ್ರ ಹೇಗೆ ಹೇಳಿದ್ರೆ ಭಾವನೆ ಮಾಡದೆ ಹೋಗ್ಬೇಕು. ಅದಕ್ಕೆ ಸಿಮಿಲಾರಿಟಿ ಎಲ್ಲ ತೋರಿಸ್ಕೊಡ್ಬೇಕು ಅಂತ ಏನ್ ನಿಯಮ ಇಲ್ಲ. ಏನ್ ಸಿಮಿಲಾರಿಟಿ ಇದೆ ಅದು ತೋರಿಸ್ತಾ ಇದ್ದಾರೆ, ಭಾವನೆ ಮಾಡಕ್ ಅನುಕೂಲ ಆಗ್ಲಿ ಅಂತ ಅಷ್ಟೇ ಹೊರತು ವಾಕ್ಯವೇ ಮುಖ್ಯ ಇಲ್ಲಿ. ವಾಕ್ಯ ಹೀಗೆ ಹೇಳಿದೆ, ಚಂದ್ರ ನಕ್ಷತ್ರಗಳನ್ನ ಕಿಡಿನ ಭಾವನೆ ಮಾಡು, ಚಂದ್ರನನ್ನ ಕೆಂಡನ್ ಭಾವನೆ ಮಾಡು, ಹಗಲನ್ನು ಅರ್ಚಿನ್ ಭಾವನೆ ಮಾಡು, ರಶ್ಮಿನ್ ಧೂಮಾನ್ ಭಾವನೆ ಮಾಡು, ಆದಿತ್ಯನ ಕಟ್ಟಿಗೆನ್ ಭಾವನೆ ಮಾಡು ಅಂತ ಹೇಳ್ತಾ ಇದೆ. ಭಾವನೆ ಮಾಡ್ತಾ ಇದೆ. ತಸ್ಮಿನ್ನಗ್ನೋ ದೇವಾಃ ಶ್ರದ್ಧಾಂ ಜುಹ್ವತಿ. ತಸ್ಮಿನ್ನಗ್ನೋ ದೇವಾಃ ಶ್ರದ್ಧಾಂ ಜುಹ್ವತಿ. ಯಸ್ಯಾ ಆಹುತೆ ಸೋಮೋ ರಾಜ ಸಂಭವತಿ. ಯಸ್ಯಾ ಆಹುತೆ ಸೋಮೋ ರಾಜ ಸಂಭವತಿ. ತಸ್ಮಿನ್ನಗ್ನೋ ದೇವಾಃ ಶ್ರದ್ಧಾಂ ಜುಹ್ವತಿ. ಯಸ್ಯಾ ಆಹುತೆ ಸೋಮೋ ರಾಜ ಸಂಭವತಿ. ಏತಸ್ಮಿನ್ ಅಗ್ನೌ ದೇವಾಃ ಶ್ರದ್ಧಾನ್ ಜುಹ್ವತಿ. ತಸ್ಯಾಃ ಆಹುತೇಃ ಸೋಮಃ ರಾಜ ಸಂಭವತಿ. ಆ ಈ ಅಗ್ನಿಯಲ್ಲಿ, ಆ ಅಂದ್ರೆ ಯಾವ ಜುಲೋಕ ಅಗ್ನಿಯಲ್ಲಿ ಅಂತ, ಆ ಜುಲೋಕ ಎಂಬ ಈ ಅಗ್ನಿಯಲ್ಲಿ ದೇವತೆಗಳು ಅಂದ್ರೆ ಇಲ್ಲಿ ಅಗ್ನಿಹೋತ್ರ ಮಾಡಿದಾಗ ಯಾವ ದೇವತೆಗಳು ಅಗ್ನಿಹೋತ್ರ ಮಾಡಿಸ್ತಾ ಇದ್ರು ಇವನಿಂದ, ಆ ದೇವತೆಗಳೇ ಆ ಜುಲೋಕದಕ್ಕೆ ಹೋದಂತ ಇವನನ್ನ ಜುಲೋಕಾಗ್ನಿಯಲ್ಲಿ ಈ ಯಜಮಾನನ್ನು ಹೋಮ ಮಾಡ್ತಾರೆ. ಜುಲೋಕ ಅಗ್ನಿಯಲ್ಲಿ ಇಡ್ತಾರೆ ಅಂತ ಅಷ್ಟೇ ಅರ್ಥ. ಅಲ್ಲಿ ಹೋಮ ಮಾಡಿಕೊಂಡ್ರೆ ಅಲ್ಲಿ ಸೋಮರಾಜನೇ ಹುಟ್ಕೊಂಡ್ಬಿಡ್ತಾನೆ. ಸೋಮರಾಜ ಅಂದ್ರೆ ಸೋಮಲೋಕಕ್ಕೆ ಚಂದ್ರಮಂಡಲಕ್ಕೆ ತಕ್ಕ ಮನುಷ್ಯನ ಹುಡ್ತಾನೆ. ಅಲ್ಲಿನ ಭೋಗವನ್ನು ಅನುಭವಿಸೋದಕ್ಕೆ ಫಿಟ್ ಆಗಿರ್ತಕ್ಕಂಥ ದೇಹದ ಸಂಘಾತ ಅವನು ಬರುತ್ತೆ. ಅಲ್ಲಿನ ಭೋಗ ಅನುಭವಿಸಕ್ಕೆ ಅಲ್ಲಿ ತಕ್ಕಂತಹ ಒಂದು ದೇಹ ಬೇಕಲ್ಲ. ಯಾಕೆ ಸಮುದ್ರದ ಆಳದಲ್ಲಿ ಇರುವಂತಹ ಪ್ರಾಣಿಗಳಿಗೆ ಅಲ್ಲಿ ವಾಸ ಮಾಡ್ತಕ್ಕಂಥ ದೇಹ, ಮಧ್ಯದಲ್ಲಿ ವಾಸ ಆಗಿರ್ತಕ್ಕಂತಹ ದೇಹ, ಮೇಲೆ ವಾಸ ಮಾಡುವಂತಹ ಆಗಿರ್ತಕ್ಕಂತಹ ದೇಹ. ನಮ್ಮ ಮನುಷ್ಯರು ಈ ರೀತಿಯಾಗಿ ನಾವು ಸಮುದ್ರ ಆಳಕ್ಕೆ ಹೋಗಿ ನಮ್ಮ ದೇಹ ಹರಿದೋಗ್ಬಿಡುತ್ತೆ. ಯಾಕೆಂದ್ರೆ ನೀರಿನ ಮೇಲ್ಮುಖದ ಪ್ರೆಷರ್ ಇದೆಯಲ್ಲ ಚಿಕ್ಕಬಿಡ ಇರುತ್ತೆ. ನೀವು ಒಳಗೆ ಈ ದೇಹ ಅದಕ್ಕೆ ಕಬ್ಬಿಣದ ಇದು ಮಾಡ್ಕೊಳ್ತಾರೆ. ಕಬ್ಬಿಣದ ಒಂದು ಚೂರು ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥಾದ ಒಂದು ಕವಚ ಮಾಡ್ಕೊಂಡು ಸಮುದ್ರ ಆಳಕ್ಕೆ ಹೋದ್ರೆ ಪರವಾಗಿಲ್ಲ. ಇಲ್ಲಿ ಹೋದ್ರೆ ನೀರ್ ಮೇಲೆ ದಬ್ಬಿಟ್ಟು ದೇಹ ಚೂರು ಆಗ್ಬಿಡುತ್ತೆ. ಅದೇ ರೀತಿ ಆಯಾಯ ಜಾಗತಕ್ಕಂತಹ ದೇಹ ಬೇಕು. ಚಂದ್ರಮಂಡಲಕ್ಕೆ ಈ ಮನುಷ್ಯ ದೇಹದಿಂದ ಚಂದ್ರಮಂಡಲ ಭೋಗ ಅನುಭವಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಆ ಜುಲೋಕಾಗ್ನಿಯಲ್ಲಿ ಹೋಮ ಮಾಡಿದಾಗ ಸೋಮರಾಜನಾಗ ಹುಟ್ಟಾನಲ್ಲ ಅಮ್ಮಯ್ಯ ಶರೀರ, ಅದು ಅಲ್ಲಿಗೆ ಫಿಟ್ ಆಗಿರ್ತಕ್ಕಂಥ ಶರೀರ. ಅಲ್ಲಿಂದ ಅಲ್ಲಿ ದೇವಲೋಕದ ದಿವ್ಯವಾದ ಭೋಗವನ್ನು ಅನುಭವಿಸ್ತಾನೆ. ಇದು ಚಂದ್ರಲೋಕ ಅಂತ ಸೂರ್ಯಲೋಕಕ್ಕೂ ಹೋಗ್ಬೋದ, ಬೇರೆ ಲೋಕಕ್ಕೂ ಹೋಗ್ಬೋದಲ್ವಾ? ಚಂದ್ರಲೋಕ ಅಂತಾನೆ ಯಾತಕ್ಕೆ ಅಂತ ಇದೀವಿ ಇಲ್ಲಿ? ಅಲ್ಲ, ಇವು ಕರ್ಮಿಗಳಿಗೆ ಚಂದ್ರಲೋಕವೇ ಹೇಳೋದು. ಅಗ್ನಿಹೋತ್ರ ಕೇವಲ ಅಗ್ನಿಹೋತ್ರ ಕರ್ಮ ಮಾಡಿದವರಿಗೆ ಚಂದ್ರಮಂಡಲವನ್ನೇ ಹೇಳೋದು, ಸೋಮರಾಜ ಲೋಕ ಹೇಳೋದು. ಅದೇ ಚಂದ್ರಲೋಕ ಅಂದ್ರೆ ಯೂಶಲಿ ದಕ್ಷಿಣಾಯನ ಮಾರ್ಗ. ಅದೇ ಚಂದ್ರಲೋಕ ಅಂದ್ರೆ ಸೋಮಲೋಕ. ಇದು ಉತ್ಕಾಲ ಮಾರ್ಗ ಚಂದ್ರಲೋಕ, ಸೋಮಲೋಕ ಅಂತ ಅರ್ಥ ಇದು. ಇದು ಇನ್ನ ಕಡಿಮೆ ಅಲ್ವಾ ಇನ್ನೊಂದು ಲೋಕ? ಮತ್ತೆ ಯಾತಕ್ಕೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ? ಕರ್ಮಿಗಳಿಗೆ ಅದು ಅಷ್ಟು ಸಾಕು. ಕರ್ಮಿಗಳಿಗೆ ಆ ಭೋಗ ಬೇಕು ಮಾಡ್ತಾರೆ. ಉಪಾಸಕರಿಗೆ ಇನ್ನು ಮೇಲ್ ಬೇಕು, ಉಪಾಸನ ಮೇಲಕ್ಕೆ ಹೋಗ್ತಾರೆ. ಕರ್ಮ ಮಾಡೋದು ನಿಮ್ಗೆ ಇಷ್ಟು ಸಾಕು ಅಂತಾರೆ. ಎಲ್ಲ ಎಷ್ಟು ಯೋಚನೆ ಮಾಡಿ ಎಲ್ಲ ಕ್ಲಿಯರ್ ಆಗಿ ಬರ್ದು ಬಿಟ್ಟಿದ್ದಾರೆ. ಚೆನ್ನಾಗಿ ಬರ್ದಿರಲ್ಲ. ಯಾರ್ಯಾರು ಎಷ್ಟೆಷ್ಟು ಅಪೇಕ್ಷೆ ಪಡ್ತಾರೋ ಅವ್ರವ್ರಿಗೆ ಅಷ್ಟಷ್ಟು ಇದನ್ನ ಉಪಾಯವನ್ನು ಹೇಳ್ಕೊಡುತ್ತೆ. ನೀನ್ ಆ ಲೋಕಕ್ಕೆ ಹೋಗ್ಬೇಕಾ, ಅದಕ್ಕೆ ಇದನ್ನ ಮಾಡಿದ್ರೆ ನೀನ್ ಆ ಲೋಕಕ್ಕೆ ಹೋಗ್ತಿ ಅನುಭವಿಸ್ತೀಯ. ಇಲ್ಲ ನಾನು ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಆಗತಕ್ಕಂತಹ ಉಪಾಸನೆಯನ್ನು ಹೇಳುತ್ತೆ. ಶಾಸ್ತ್ರ ಇಷ್ಟೇ ಲೈಟ್ ಹೇಗೆ ಎಲ್ಲಾ ಪದಾರ್ಥವನ್ನು ತೋರಿಸುತ್ತೋ, ಶಾಸ್ತ್ರ ಎಲ್ಲಾ ಲೋಕವನ್ನು ಪಡ್ಕೊಳಕ್ಕೂ ಉಪಾಯ ಹೇಳುತ್ತೆ. ಈಗ ಬೇಕಾದ್ರೆ ಮಾಡು, ಬಿಡದೆ ಬಿಡು, ಅದು ನಿನ್ಗೆ ಆಪ್ಷನ್ ನಿಮ್ದೆ. ಅದು ತೋರಿಸೋದು ಶಾಸ್ತ್ರದ ಕೆಲಸ. ಆಪ್ಷನ್ ಚೂಸ್ ಮಾಡೋದು ನಮ್ದು. ಯಾವ್ದನ್ನ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು, ಆರಿಸ್ಕೋಬಹುದು. ಅದು ಅವಕಾಶಗಳನ್ನ
ಆರಿಸ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಅವಕಾಶ. ತಗೋತೀನಿ. ತಗೋತೀನಿ. ಬ್ರಾಹ್ಮಣರಿಗೆ ಗೊತ್ತಿದ್ದಿಲ್ಲ, ಇದು ಕ್ಷತ್ರಿಯಾಸ್ಗೆ, ಇದು ಬ್ರಾಹ್ಮಣರಿಗೆ ಅದು ಬೇರೆ ಲೋಕ ಹೋಗ್ತಿದ್ರೇನೋ, ಸೂರ್ಯ ಲೋಕಕ್ಕೆ. ಆಗ್ಬೋದು. ಉಂಟು ಅದಕ್ಕೆ ಅವ್ರ ಅಜ್ಞಾತ ಮಾಡ್ತಾರ ಸಣ್ಣ ಫಲ ಖರೀದು ಅವನೇ ಮಾಡಬಾರ್ದು ಅಂತ ನಿಷೇಧ ಇಲ್ಲ. ರಾಜ್ಯ ಬಾಯಿ ಮಾಡಕ್ಕಾಗಲ್ಲ, ಇದು ಅಂತ ಮಾಡಿಸ್ತಾರೆ. ಸಾಮಂತ ರಾಜ್ಯದಲ್ಲಿ ಮಾಡಿಸಿದ್ರು, ಸಣ್ಣ ಪುಟ್ಟ ರಾಜ್ಯದ ಕ್ಷತ್ರಿಯ ಇದಲ್ಲ. ಈ ಕ್ಷತ್ರಿಯ ಜಾತಿ ಇರುವೇ ರಾಜ್ಯರೇನಲ್ಲ, ಕ್ಷತ್ರಿಯ ಜಾತಿ ಸಾಮಾನ್ಯಗಳು ಅಂತಲ್ಲ ಮಾಡ್ಬೋದು. ಅವ್ಯಾಗ ಮಾಡಿಸ್ತಾರೆ, ಅದು ದುಡ್ಡು ಇರ್ತಾರೆ ಅಷ್ಟಲ್ಲ. ಕ್ಷತ್ರಿಯರಾಗಿದ್ದ ಮೇಲೆ ಕೋಟೀಶ್ವರ ಆಗ್ಬೇಕು ಅಂತ ಏನಿಲ್ಲಪ್ಪ, ಕ್ಷತ್ರಿಯಲ್ಲಿ ಬಡವರು ಇರ್ತಾರಪ್ಪ. ತಸ್ಮಿನ್ ಯಥೋಕ್ತಲಕ್ಷಣೆ ಅಗ್ನೌ ದೇವಾಃ ಯಜಮಾನ ಪ್ರಾಣಾಃ ಅಜ್ಞಾದಿರೂಪಾಃ ಅಧಿದೈವತಂ. ಈ ದ್ಯುಲೋಕವೆಂಬ ಅಗ್ನಿಯಲ್ಲಿ ದೇವತೆಗೆ ಹೋಮ ಮಾಡ್ತಾರೆ ಎಂದು. ದೇವತೆಗಳು ಯಾರೋ? ಯಜಮಾನ ಪ್ರಾಣಿಗಳೇ. ಯಜಮಾನ ಪ್ರಾಣಿಗಳಿಂದ ದೇವತೆಗಳು ಅಂತ ಹೇಳ್ತಾ ಇದೆ. ಅವರು ಅಧ್ಯಾತ್ಮವಾಗಿ ಯಜಮಾನ ಪ್ರಾಣ, ಅದು ಅಧಿದೈವತವಾಗಿ ಅಜ್ಞಾತಿ ರೂಪದವರು, ಅವರು ಆದಿತ್ಯ ಸ್ವರೂಪದವರು. ಅವರು ಅದರಲ್ಲಿ ಅಧಿದೈವತ ಆಗದೆ ಹೋಗ್ತಾರೆ. ಶ್ರದ್ಧಾಂ ಅಗ್ನಿಹೋತ್ರ ಆಹುತಿ ಪರಿಣಾಮಾವಸ್ಥಾರೂಪಾಃ ಸೂಕ್ಷ್ಮಾಃ ಆಪಃ ಶ್ರದ್ಧಾಭಾವಿತಾಃ ಶ್ರದ್ಧಾಃ ಉಚ್ಯಂತೆ. ಶ್ರದ್ಧೆಯನ್ನು ಹೋಮ ಮಾಡ್ತಾರೆ ಎಂದು. ಶ್ರದ್ಧೆಯನ್ನು ಅಂದ್ರೆ ಏನು? ಅಗ್ನಿಹೋತ್ರ ಮಾಡಿದ ಆಹುತಿ ಇದೆಯಲ್ಲ, ದಿನಾ ಅಗ್ನಿಹೋತ್ರ ಆಹುತಿ ಕೊಟ್ಟಿದ್ನಲ್ಲ, ಆ ಆಹುತಿ ಸೂಕ್ಷ್ಮವಾದ ರೂಪವನ್ನು ತೆಗೆದುಕೊಂಡು ಅಂತರಿಕ್ಷದಲ್ಲಿರ್ತಲ್ಲ, ಅದು ಶ್ರದ್ಧೆಯಿಂದ ಮಾಡಿದ್ದಾದ ಆಹುತಿ ಆದ್ರಿಂದ ಆ ಆಹುತಿಗೂ ಶ್ರದ್ಧಾ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ಒಂದು ಮನಸ್ಸಿನ ಭಾವನೆಯಿಂದ ಯಾವ ಆಹುತಿಯನ್ನು ಕೊಟ್ಟಿರ್ತಾನೋ ಆ ಆಹುತಿಗೂ ಆ ಮನಸ್ಸಿನ ಭಾವನೆಯ ಹೆಸರು ಕೊಡ್ತಾ ಇದ್ದಾರೆ. ಶ್ರದ್ಧೆಯಿಂದ ಮಾಡಿದ್ದಾದ ಆಹುತಿಯನ್ನು ಶ್ರದ್ಧಾ ಅಂತ ಕರೀತಾ ಇದ್ದಾರೆ. ಆಹುತಿಯ ಪರಿಣಾಮದ ಅವಸ್ಥೆಯ ರೂಪವಾದ ಸೂಕ್ಷ್ಮವಾದ ಒಪ್ಪಿದೆ ಉಂಟಲ್ಲ, ಅದು ಶ್ರದ್ಧಾಭಾವಿತವಾದದ್ದಾದ್ರಿಂದ ಅದನ್ನು ಶ್ರದ್ಧಾ ಎಂಬುದಾಗಿ ಹೇಳ್ತಾ ಇದೆ. ಪಂಚಮ್ಯಾಮಾಹುತಾವಾಪ ಪುರುಷವಚಸೋ ಭವಂತಿ. ಇತ್ಯಪಾಂ ಹೋಮ್ಯತೆಯ ಪ್ರಶ್ನೆ ಶ್ರುತತ್ವಾ. ಪ್ರಶ್ನೆಯಲ್ಲಿ ಎಷ್ಟನೇ ಆಹುತಿಯಲ್ಲಿ ಅಪ್ಪು ಪುರುಷ ಆಗತ್ತೆ ಅಂತ ಕೇಳಿದ್ರು. ಅಪ್ಪು ಪುರುಷ ಆಗತ್ತೆ ಅಂದ್ರೆ ಅಪ್ಪೆ ಹೋಮ ದ್ರವ್ಯ ಅಂತ ಆಯ್ತು. ಅಪ್ಪೆ ಅಂದ್ರೆ ಪಂಚಭೂತಗಳ ಸೂಕ್ಷ್ಮಾಂಶ ಅಂತ ಅರ್ಥ. ಅಪ್ಪನ ಬರೀ ನೀರು ಅರ್ಥ ಅಲ್ಲ, ಅದು ಅಪ್ಪು ಅಂದ್ರೆ ಉಪಲಕ್ಷಣ. ಫಾರ್ ಎಕ್ಸಾಂಪಲ್, ಅಪ್ಪಲ್ಲಿ ಪೃಥ್ವಿ ಅಂಶ, ತೇಜೋವಂಶ, ವಾಯುವಂಶ, ಆಕಾಶಾಂಶ ಅಷ್ಟು. ಯಾಕೆ ದೇಹಕ್ಕೆ ಅಷ್ಟು ಬೇಕಲ್ಲ. ಒಂದು ದೇಹ ತಯಾರಾಗಬೇಕಾದ್ರೆ ಪಂಚಭೂತಗಳ ಅಂಶ ಇದೆ ಅಂದ್ರೆ ದೇಹ ತಯಾರಾಗೋದೇ ಇಲ್ಲ. ಆದ್ರಿಂದ 5ನೇ ಆಹುತಿ ಹೋಮ ಮಾಡಿದ್ದಾದಾಗ ಅಪ್ಪು ಪುರುಷ ಅನ್ನುವಂಥ ಮಾತನ್ನ ಪಡ್ಕೊಳ್ಳುತ್ತೆ, ಹೆಸರು ಪಡ್ಕೊಳ್ಳುತ್ತೆ ಅಂತ ಹೇಳಿ ಈ ರೀತಿ ಅಪ್ಪನ್ನೇ ಹೋಮ ದ್ರವ್ಯವಾಗಿ ಪ್ರಶ್ನೆ ಕೇಳಬಂತ ಹೇಳಿಸ್ತೇದ್ರಿಂದ ಅಪ್ಪೇ ಇದು ಆಹುತಿ ದ್ರವ್ಯ. ಅಪ್ಪ ಅಂದ್ರೆ ಫಿಲ್ಟರ್ ನೀರಲ್ಲ, ಆ ಹಾಲು, ಮೊಸರು, ತುಪ್ಪ ಇದೆಲ್ಲ ಅದು ಅಪ್ಪು. ಅದು ಮಕ್ಕಳು ಅಕ್ಕಿ, ಬೇಳೆ, ಗೋಧಿ ಆದಾಗಲೂ ಅದು ಅಪ್ಪೆ. ಅದು ಚಂದ್ರಮಂಡಲ ಶರೀರ ತಗೊಂಡಾಗಲೂ ಅಪ್ಪೆ. ಪರ್ಜನ್ಯದ ಅಗ್ನಿಯಲ್ಲಿ ಮೋಟರ್ ಬೆಳೆದಗಳು ಅದು ಅಪ್ಪೆ. ಹಾಗೆ ಅಕ್ಕಿ ಬೇಳೆ ಅದು ರೇತ ರೂಪ, ಅದು ಅಪ್ಪೆ. ಆ ತಾಯಿ ಗರ್ಭದಲ್ಲಿ ಶಿಶುರ ಆಕಾರವಾದ ಅದು ಅಪ್ಪೆ. ಆ ಪಂಚಭೂತವೇ ಶಿಶು ಆಕಾರ ಪಡ್ಕೊಂಡಿರೋದು, ಮಗು ಆಕಾರ ಪಡ್ಕೊಳ್ಳುತ್ತೆ. ಯಾವ ಅಪರೂಪವನ್ನು ಯಾವಾಗಲೂ ಕೈ ಬಿಡೋದೇ ಇಲ್ಲ. ಎವಲ್ಯೂಷನ್ ಆಗಿ ಬೇರೆ ಬೇರೆ, ಹೇಗೆ ಅಕ್ಕಿ, ರಾಗಿ, ಜೋಳ, ಗೋಧಿ ಅಪ್ಪೆ ಆ ರೀತಿ ಆಕಾರ ಆಗಿರೋದು ಆ ಸಸ್ಯದ ಮೂಲಕವಾಗಿ. ಅಪ್ಪಿನ ಅಂಶವೇ ಅದಿರೋದು ಅಂತ. ಅಪ್ಪನ ಪಂಚಭೂತಗಳು ಅಂತ. ಇಲ್ಲಿ ನಮ್ಗೆ ಅಕ್ಕಿ, ರಾಗಿ, ಜೋಳ, ಗೋಧಿ ನೀರು ಕಾಣಲ್ಲ, ಆದ್ರೆ ಹಾಲು, ಮೊಸರು, ತುಪ್ಪದಲ್ಲಿ ನೀರು ಕಾಣುತ್ತೆ. ಆದ್ರೆ ದ್ಯುಲೋಕಾಗ್ನಿಯಲ್ಲೂ ನೀರು ಕಾಣೋದಿಲ್ಲ. ನಮ್ಗೆ ಸೋಮರಾಜನದು ಅಮ್ಮೆ ಶರೀರ ಅಂತ ಹೇಳ್ತಾರೆ ಶಾಸ್ತ್ರದಿಂದ. ಅದು ರೇತಸ್ಸಲ್ಲಿ ಅಪ್ಪು ಕಾಣುತ್ತೆ, ಅಥವಾ ಶಿಶುವಿನಲ್ಲೂ ಶರೀರ ಅಪ್ಪಿದ್ದೇ ಇರುತ್ತೆ. ಶೋಣಿತದಲ್ಲೂ ಅಪ್ಪಿರುತ್ತವೆ. ಶೋಣಿತ ಬೀಜ, ಶುಕ್ರ ಶೋಣಿತ ಸಂಬಂಧದಿಂದ ಹುಟ್ಟುತ್ತೆ. ಶ್ರದ್ಧಾ ವಾ ಆಪ ಶ್ರದ್ಧಾಮೇವಾರಭ್ಯ ಪ್ರಣೀಯ ಪ್ರಚರತಿ ವಿಜ್ಞಾಯತೆ.
ಶ್ರದ್ಧೆಯೇ ನೀರು, ನೀರೇ ಶ್ರದ್ಧೆ. ಶ್ರದ್ಧಾ ನೀರು ಒಂದೇ ಅಂತ. ಶ್ರದ್ಧೆಯನ್ನೇ ನೀರು ಕೈತಾರೆ, ನೀರನ್ನೇ ಶ್ರದ್ಧೆಯನ್ನು ಕೈತಾ ಇದೆ. ಅಂದ್ರೆ ಶ್ರದ್ಧೆಯನ್ನೇ ಆರಂಭಿಸಿಕೊಂಡು, ನೀರನ್ನೇ ಆರಂಭಿಸಿಕೊಂಡು ಅದು ಪ್ರಳಯನ ಮಾಡಿ ಯಜ್ಞ ಶುರು ಮಾಡ್ತಾನೆ. ಪ್ರಚಲಿತ ಯಜ್ಞ ಆರಂಭ ಕರೋದಿಲ್ಲ. ಈ ರೀತಿ ಒಂದು ಮಂತ್ರಾರ್ಥ ಕೇಳಿ ಬರ್ತಾ ಇದೆ. ತಾಂ ಶ್ರದ್ಧಾಂ ಅಭ್ರೂಪಾಂ ಜುಹ್ವತಿ. ಆ ಶ್ರದ್ಧೆಯನ್ನ ಅಂದ್ರೆ ನೀರಿನ ರೂಪವಾಗಿರುವ ಆ ಶ್ರದ್ಧೆಯನ್ನೇ ಇವನ ಯಜಮಾನನ ಪ್ರಾಣಗಳು ಜುಲೋಕಾಗ್ನಿಯಲ್ಲಿ ಇವನನ್ನು ಹೋಮ ಮಾಡುತ್ತೆ. ಜುಲೋಕಾಗ್ನೋ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡ್ಕೊಂಡೇನೆ ತಸ್ಯ ಆಹುತೆ ಸೋಮೋ ರಾಜ ಅಪಾಂ ಶಬ್ದವಾಚ್ಯಾನಾಂ ಜುಲೋಕಾಗ್ನಿಹುತಾನಾಂ ಪರಿಣಾಮಃ ಸೋಮೋ ರಾಜ ಸಂಭವತಿ. ಆ ಆಹುತಿಯಿಂದ ಸೋಮರಾಜನ ಹುಡ್ತಾನೆ ಅಂದ್ರೆ ಶ್ರದ್ಧಾ ಶಬ್ದವಾಚ್ಯ ಅಪ್ಪುಗಳಿದೆಯಲ್ಲ, ಆ ಅಪ್ಪುಗಳು ನೀರುಗಳು ಜುಲೋಕಾಗ್ನಿ ಹೋಮ ಮಾಡಿದಾಗ ಅದರ ಪರಿಣಾಮವಾಗಿ ಸೋಮರಾಜನ ಹುಟ್ಕೋತಾನೆ. ಅಂದ್ರೆ ಅಮ್ಮಿ ಶರೀರವಾಗಿರ್ತಕ್ಕಂಥ ಒಬ್ಬ ಚಂದ್ರಮಂಡಲದ ಒಬ್ಬ ಅಧಿಕಾರಿಯಾಗಿ ಹುಟ್ಟುತ್ತಾನೆ. ಚಂದ್ರಮಂಡಲದ ಭೋಗವನ್ನು ಅನುಭವಿಸುವುದಕ್ಕೆ ತಕ್ಕ ಒಬ್ಬ ಮನುಷ್ಯರಾಗಿ, ಆ ಮನುಷ್ಯ ಅನ್ನಲ್ಲ, ದೇವತೆಗಳು ಅಂತಾರೆ. ಭೂಲೋಕದಲ್ಲಿರೋರು ಮನುಷ್ಯರು ಅಂತಾರೆ, ಅಲ್ಲಿರೋರನ್ನು ದೇವತೆಗಳಾಗಿ ಹುಟ್ಟುತ್ತಾರೆ. ಅಲ್ಲಿ ದೇವತೆಯಾಗಿ ಹುಟ್ಟಿ ಅಲ್ಲಿನ ದಿವ್ಯವಾದ ಅಪ್ರಾಕೃತವಾದ ಭೋಗಗಳನ್ನು ಅನುಭವಿಸ್ತಾರೆ. ನಾವಿಲ್ಲಿ 60-70-100 ವರ್ಷ ಅನುಭವಿಸಿದ್ರೆ ಅಲ್ಲಿ 1000 ವರ್ಷ ಇರ್ತಾರೆ. ನಮ್ಗೆ ಇಲ್ಲಿ 2-3 ಜಿಲೇಬಿಗೆ ಸಾಕಾದ್ರೆ ಅಲ್ಲಿ 20-30 ಜಿಲೇಬಿ ತಿಂದ ಅವ್ರಿಗೇನು ಆಗಲ್ಲ, ಆರಾಮಾಗಿ ಇರ್ತಾರೆ. ಅವ್ರ ಕಾರ್ಯಪ್ರಸಂಗ ಅಷ್ಟು ಜೋರಾಗಿರುತ್ತೆ. ಅವ್ರಿಗೆ ಎಲ್ಲಾ ಭೋಗವನ್ನು ಅನುಭವಿಸುವ ಸಾಮರ್ಥ್ಯ ನಮಗಿಂತ 100 ಟೈಮ್ 1000 ಟೈಮ್ ಜಾಸ್ತಿ ಇರುತ್ತೆ. ಇಲ್ಲಿನವರಿಗೆ ಸಾಕಪ್ಪ ಸುಸ್ತಾಗ್ಬಿಡತ್ತೆ, ಸ್ವಲ್ಪ ಅನುಭವಿಸ್ಬಿಟ್ಟು ಅಯ್ಯೋ ಬೇಡಪ್ಪ ಸಾಕು ಅಂತ. ಅಲ್ಲಿ ಸುಸ್ತಿಲ್ಲ, ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಾರೆ ಅವರ ಶರೀರ. ಅಷ್ಟೇ ವ್ಯತ್ಯಾಸ. ಅಲ್ಲಿ ಪುಣ್ಯ ಪಾಪ ಇರಲ್ಲ ಅಂತಾರಲ್ವಾ, ಬರೀ ಪುಣ್ಯ ಹೋಗ್ತಾ ಇರುತ್ತೆ, ಆದ್ರೆ ಪಡ್ಕೊಳಲ್ಲ ಅನ್ಸುತ್ತೆ. ಅಲ್ಲಿ ಪಾಪಕ್ಕೆ ಮಾಡಿದ್ರೆ ಪಾಪ ಬಂದ್ಬಿಡುತ್ತೆ. ಅಲ್ಲೂ ಬರುತ್ತಾ? ಪಾಪ ಮಾಡಿದ್ರೆ ಅಲ್ಲಿ ಯಾರನ್ನು ಕೊಲೆಗಿಲೆ ಮಾಡ್ಬಿಟ್ಟ ಅಂದ್ರೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟಾದ್ರೆ ಪಾಪ ಬಂದ್ಬಿಡುತ್ತೆ. ಕೂಡ್ಲೆ ವಾಪಸ್ಸು ಅರ್ಥ ಟಿಕೆಟ್ ಹಂಗಿದ್ರೆ ಅದ ಅಕ್ಷರ ಆಗ್ಬಹುದು, ಅದನ್ನ ಸ್ವಲ್ಪ ಬಿಡ್ಬೋದು. ಹೇಳಿ ಮ್ಯಾಮ್, ಅನುಪಮ್ಮ ಸುಮನ ಅಮ್ಮಾಯಿ ಶರೀರದಲ್ಲೂ ಆ ಪಂಚಭೂತ ಅಂಶ ಇರುತ್ತೆ ಗುರುಗಳೇ? ಹೌದು, ಅಮ್ಮ ಪಂಚಭೂತ ಬರೀ ಅಪ್ಪ ಅಲ್ಲೇ ಇಲ್ಲ, ಪಂಚಭೂತದ ಅಂಶವೂ ಇರುತ್ತೆ. ಅಪ್ಪು ಜಾಸ್ತಿ. ನಮ್ದು ಪಾರ್ಥಿವ ಶರೀರ, ಪಾರ್ಥಿವ ಶರೀರದಲ್ಲಿ ಪೃಥ್ವಿ ಅಂಶ ಜಾಸ್ತಿ. ಪೃಥ್ವಿ ಅಂಶ ಜಾಸ್ತಿ. ಮೂಳೆ, ಚರ್ಮ, ಮಾಂಸದಲ್ಲ ಪೃಥ್ವಿ ಅಂಶ ಜಾಸ್ತಿ. ನೀರಂಶ ಸ್ವಲ್ಪ ಕಮ್ಮಿ, ಉಷ್ಣ ಇನ್ನೂ ಕಮ್ಮಿ, ವಾಯು ಹಾಗೆ. ಅದ್ರಲ್ಲಿ ಯಾವ್ದು ಅಂಶ ಜಾಸ್ತಿ? ಅಪ್ಪಂಶ, ನೀರಂಶ ಜಾಸ್ತಿ. ಓಕೆ. ಸೊ ಅದೇ ನೀರ್ ಅನ್ನೋದು ಇವಾಗ ಯೂನಿವರ್ಸಲ್ ಸಾಲ್ವೆಂಟ್ ಅಂತೀವಿ, ಎಲ್ಲಾದ್ರಲ್ಲೂ ಮಾಯಿಶ್ಚರ್ ರೂಪದಲ್ಲಿ ಅದು ಇರುತ್ತೆ ಅಂತಲ್ಲ. ಈಗ ನೀವು ತರಕಾರಿ ಎಲ್ಲ ಹೇಳಿದ್ರಲ್ಲ ಗುರುಗಳೇ. ಹೌದೌದು, ಎಲ್ಲರೂ ನೀರಿದ್ದೇ ಇದೆ, ನೀರಿದ್ದೇ ಇರೋ ಪದಾರ್ಥ ಇಲ್ಲ. ನೀರು ಅಂದ್ರೆ ಬರೀ ನೀರಲ್ಲ, ಪಂಚಭೂತಗಳು ಎಲ್ಲರೂ ಪಂಚಭೂತ ಇದ್ದೇ ಇರುತ್ತೆ. ಸರಿ ಸರಿ ಸರಿ. ಆಮೇಲೆ ಕಾಮರೂಪಿರವರು ನಾವು ಹುಟ್ಟದಾಗಿಂದ ನಾವು ಹೋಗೋವರೆಗೂ ಈ ಯಾತ್ರೆಗೆನೆ ನಾವು ರೆಡಿ ಆಗ್ಬೇಕು ಅನ್ನೋ ಹಂಗಿದೆ ಇದಲ್ವಾ? ಅವರು ಕಾಮರೂಪವಾಗಿ ಸೂಕ್ಷ್ಮ ರೂಪ ಆಗ್ಬಿಡ್ತಾರೆ, ಆವಿ ರೂಪದಲ್ಲೂ ಇದ್ಬಿಡ್ತಾರೆ. ಆವಿ ರೂಪದಲ್ಲೂ ಇರ್ತಾರೆ, ಸ್ಥೂಲ ರೂಪದಲ್ಲೂ ಇರ್ತಾರೆ, ಹೇಗ್ ಬೇಕಾದ್ರೂ ಇರ್ತಾರೆ, ಬೇರೆ ಬೇರೆ ಪ್ರಾಣಿ ತಗೋತಾರೆ. ಏನ್ ಚರ್ಚೆ ಮಾಡಿದ್ವಿ? ನೀವು ಮಾಡ್ತಾ ಇರ್ಲಿಲ್ಲ, ಏನಾಗಲ್ಲ. ಎಲ್ಲರಿಗೂ ಮನುಷ್ಯರಿಗೆ ಮಾತ್ರ ಕಾಮರೂಪ ಇಲ್ಲ. ಏನು ಹುಟ್ಟಾಗ ಏನ್ ರೂಪ ಇದೆಯೋ ಸಾಯೋವರೆಗೂ ಅದೇ ರೂಪ. ಅದೇ ದೇವತೆಗಳಿಗೆ, ಪಿತೃಲೋಕದವರಿಗೆಲ್ಲ ಅವರು ಅಂತರ್ಧಾನ ಶಕ್ತಿಗಳು ಕಾಮರೂಪ ಅದೆಲ್ಲ ಇರುತ್ತೆ ಅವರಿಗೆ. ತ್ರಿಲೋಕಾಗ್ನಿ ಹೋಮ ಮಾಡಿದಾಗ ಸೋಮರಾಜನಾಗಿ ಹುಟ್ಟುತ್ತಾನೆ. ಯಥಾ ಋಗ್ವೇದಾದಿ ಪುಷ್ಪರಸಾಹ ಮೃಗಾದಿ ಮಧುಕರೋಪನೀತಾಃ ತೇ ಆದಿತ್ಯೇ ಯಶ ಆದಿ ಕಾರ್ಯಂ ರೋಹಿತಾದಿ ರೂಪಲಕ್ಷಣಂ ಆರಭಂತೆ ಇತ್ಯುಕ್ತಂ. ರೋಹಿತಾದಿ ರೂಪಲಕ್ಷಣಂ ಆರಭಂತೆ ಇತ್ಯುಕ್ತಂ. ತಥಾ ಇಮಾಃ ಅಗ್ನಿಹೋತ್ರಾಹುತಿ ಸಮವಾಯಿನ್ಯಃ ಅಗ್ನಿಹೋತ್ರಾಹುತಿ ಸಮವಾಯಿನ್ಯಃ ಸೂಕ್ಷ್ಮಃ ಶ್ರದ್ಧಾಶುದ್ಧವಾಚ್ಯಾಃ ಅಪಃ ಸೂಕ್ಷ್ಮಃ ಶ್ರದ್ಧಾಶುದ್ಧವಾಚ್ಯಾಃ ದುಲೋಕಮನುಪ್ರವಿಶ್ಯ
ವಿಲೋಕಮನ ಪ್ರವಿಶ್ಯ ಚಾಂದ್ರಂ ಕಾರ್ಯಮಾರಭಂತೆ ಚಾಂದ್ರಂ ಕಾರ್ಯಮಾರಭಂತೆ ಫಲರೂಪಂ ಫಲರೂಪಂ ಅಗ್ನಿಹೋತ್ರಾಹುತ್ಯೋ. ಅಗ್ನಿಹೋತ್ರಾಹುತ್ಯೋಃ. ಹೇಗೆ ಅಲ್ಲಿ ಅಸಾವಾದಿತ್ಯ ದೇವ ಮಧುವಿದ್ಯೆಯಲ್ಲಿ ಋಗ್ವೇದ ಅನ್ನೋದು ಪುಷ್ಪ, ಋಗ್ಮಂತ್ರಗಳೇ ದುಂಬಿಗಳು, ಅದರಲ್ಲಿ ಇದನ್ನ ಇದು ಎಳ್ಕೊಳತ್ತೆ, ಮುದುಕಲ್ಲಿ ಎಳ್ಕೊಂಡ್ಬಿಟ್ಟು ಆಯುಷ್ಯನಲ್ಲಿ ಹೋಗಿಡುತ್ತೆ. ಅದು ಕೆಂಪಿದೆಯಲ್ಲ ಅದೇ ಋಗ್ವೇದದ ಇದು ರಸ ಅಂತ ಹೇಳಿ ಅಲ್ಲಿ ಹೇಳ್ತೋ. ಋಗ್ವೇದ ಮುಂತಾದ ಹೂವಿನ ರಸಗಳು ಋಕ್ಕೆ ಮುಂತಾದ ಮಧುಕರನಿಂದ ಸ್ವೀಕಾರ ಮಾಡಿದ್ದಾಗಿ ಆದಿತ್ಯನಲ್ಲಿ ಯಶಸ್ತೇಜ ಇಂದ್ರಿಯಂ ವೀರ್ಯವನ್ನಾದ್ಯಂ ರಸೋಜಾಯತ. ಯಶಸ್ಸು, ತೇಜ, ಇಂದ್ರಿಯ, ವೀರ್ಯ, ಅನ್ನಾದ್ಯ 5 ಕಾಮನ್ನ ಎಲ್ಲಕ್ಕೂ ಹೇಳ್ತು. ಆಶಾದಿ ಕಾರ್ಯವನ್ನು ಉಂಟು ಮಾಡುತ್ತೆ ಅಂತ ಯಾವ ರೀತಿ ಅಲ್ಲಿ ಹೇಳಿತೋ, ರೋಹಿತಾದಿ ರೂಪವಾಗಿರುವ ಕಾರ್ಯವನ್ನು ಉಂಟು ಮಾಡುತ್ತೆ ಅಂತ ಹೇಳಿತ್ತಲ್ಲ, ಅದೇ ರೀತಿ ಇಲ್ಲಿ ಅಗ್ನಿಹೋತ್ರದ ಆಹುತಿ ರೂಪವಾದ ಆಹುತಿಗಳನ್ನು ಸೇರಿಕೊಂಡ ಸೂಕ್ಷ್ಮವಾದ ಅಪ್ಪಿದೆಯಲ್ಲ, ಅದಕ್ಕೆ ಶ್ರದ್ಧಾ ಶಬ್ದ ಅಂತ ಹೆಸರು. ಆ ಶ್ರದ್ಧಾ ಶಬ್ದವಾಚ್ಯವಾದ ನೀರು ದ್ವಿಲೋಕವನ್ನು ಹೊಕ್ಕುತ್ತಾ ಚಂದ್ರಮಂಡಲಕ್ಕೆ ಯೋಗ್ಯವಾದಂತಹ ಒಂದು ಶರೀರವನ್ನು ತಯಾರು ಮಾಡುತ್ತೆ. ಅದು ಫಲರೂಪ. ಅದು ಅಗ್ನಿಹೋತ್ರ ಆಹುತಿಗಳ ಫಲರೂಪ. ಇಲ್ಲಿ ಅಗ್ನಿಹೋತ್ರ ಸಾಧನ 30 ವರ್ಷ 40 ವರ್ಷ ಅಗ್ನಿಹೋತ್ರ ಮಾಡಿದ ಮೇಲೆ ಅದು ಫಲರೂಪವನ್ನು ಮಾಡ್ಕೊಂಡಾಗ ಆ ಚಂದ್ರಮಂಡಲದಲ್ಲಿ ಒಂದು ದಿವ್ಯವಾದಂತಹ ಅಲೌಕಿಕವಾದಂತಹ ಒಂದು ಅಮ್ಮಯವಾದ ಶರೀರವನ್ನು ಉಂಟು ಮಾಡಿಕೊಡುತ್ತೆ. ಅದಕ್ಕೆ ಭಾರಿ ವಿಶೇಷ ಶಕ್ತಿ ಇರುತ್ತೆ. ನಮ್ ಕಲ್ಪನೆ ಮಕ್ಕಳ ಮಂಜುಗಡ್ಡೆ ಶರೀರ ಚಳಿ ಆಗತ್ವಾ ಅಂತೀವಿ. ನಮ್ಗೆ ಚಳಿ, ಅದಕ್ಕೆ ಅವ್ರಿಗೆ ಆ ಚಳಿಗೆ ಪ್ರಶ್ನೆ ಬರಲ್ಲ. ಅದೇ ಅವ್ರ ಸ್ವಭಾವ ಆಗ್ಬಿಡುತ್ತೆ. ಹೀಟ್ ಆಗ್ಬಿಟ್ಟು ಕರ್ಗೋಗ್ಬಿಡುತ್ತೆ. ಅಮ್ಮ ಹೇಗ ಶೋಕ ಗೀತ ಒಟ್ಟಿ ಮೇಲೆ ಅಲ್ಲಿ ಚಂದ್ರಪಟ್ಟಿರ್ತಕ್ಕಂಥ ಶರೀರ, ಅಲ್ಲಿರ್ತಕ್ಕಂಥ ಭೋಗ, ಅಲ್ಲೇ ರಂಬೆ ಉರುಷಿ ಇತ್ಯಾದಿಗಳೆಲ್ಲ ಅಪ್ಸಸ್ತಿ ಎಲ್ಲ ಇರ್ತಾರೆ. ಅವ್ರ ಜೊತೆ ವಿಹಾರ ಮಾಡ್ತಿರ್ತಾರೆ, ಸಂಚಾರ ಮಾಡ್ತಿರ್ತಾರೆ. ಪಾರ್ಕ್ಗೆ ಹೋಗೋದು, ಉದ್ಯಾನವನಕ್ಕೆ ಹೋಗೋದು, ಅಲ್ಲಿ ವಿಮಾನ ಹತ್ಕೊಂಡು ಹೋಗೋದು, ಏನೇನೋ ಮಜಾ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಸೈಟ್ ಸೀಯಿಂಗ್ ಎಲ್ಲ ಇರುತ್ತೆ. ಅಲ್ಲಿ ಇಲ್ಲಿಗೆ ಹೋಗೋಣ ಬನ್ನಿ ಬನ್ನಿ ಅಂತ ಹೇಳಿ ಹೋಗೋದು, ಹಾಡಿಸೋದು, ಹಾಡೋದು, ನೃತ್ಯ ಮಾಡೋದು, ಇದು ಮಾಡ್ತಿರ್ತಾರೆ. ಏನೇನೋ ಮಜಾ ಮಾಡ್ತಾರೆ ಪಾಲನೆ. ನಾವು ಚಂದ್ರಕ್ಕೆ ಹೋಗಿದೀವಲ್ಲ ಮನುಷ್ಯರು, ಲೈಕ್ ಆಸ್ಟ್ರೋನಾಟ್ಸ್ ಹೋಗ್ತಾರಲ್ಲ, ಅದು ಅನ್ಸುತ್ತೆ. ಅಲ್ಲಲ್ಲ, ಆ ಚಂದ ಇರ್ಬೋದು. ಅವ್ರಿಗೆ ಕಾಣ್ಬೇಕು ಅಂತಿಲ್ಲ. ಅವರು ಚಂದ್ರಮಂಡಲದಲ್ಲಿ ಹೋದ್ರು ಅವ್ರಿಗೆ ಅಂತರ್ಧಾನದ ಶಕ್ತಿ ಇರೋದ್ರಿಂದ ಅವ್ರು ಎಲ್ಲಿರ್ತಾರೆ ಹೇಗಿರ್ತಾರೆ ಅಂತ ಕಾಣ್ಬೇಕು ಅಂತಿಲ್ಲ. ನಮ್ಮ ಪಾರ್ಥಿವ ಶರೀರಕ್ಕೂ ಅವರಿಗೂ ಮ್ಯಾಚ್ ಆಗೋಲ್ಲ. ಅವ್ರಿಗೆ ಇಷ್ಟ ಅವ್ರು ಬೇಕಾದ್ರೆ ಇವರು ಭಕ್ತರಾಗಿದ್ರೆ ತೋರ್ಕೊಬಹುದು, ಮಾತಾಡ್ಲೂಬಹುದು. ಅದು ಇವರ ಶ್ರದ್ಧಾ ಭಕ್ತಿ ಮೇಲೆ ಡಿಪೆಂಡ್. ಇವ್ರು ಭೌತಿಕವಾಗಿ ಹೋದ್ರೆ ಭೌತಿಕವಾಗಿ ಬರ್ತಾರಷ್ಟೇ. ಇವರಿಗೆ ಅವರಿಗೆ ಮ್ಯಾಚ್ ಮೀಟ್ ಆಗ್ಬೇಕು, ಮ್ಯಾಚ್ ಇದಾಗಬೇಕು ಅಂತಿಲ್ಲ. ಏನ ಎಲ್ಲ ಲೋಕಗಳು. ಯಜಮಾನಾಶ್ಚ ತತ್ಕರ್ತಾರಃ ಆಹುತಿಮಯಾಃ ಆಹುತಿ ಭಾವನಾ ಭಾವಿತಾಃ ಆಹುತಿರೂಪೇಣ ಕರ್ಮಣ ಆಕೃಷ್ಟಾಃ ಶ್ರದ್ಧಾ ಅಪ್ಸಮವಾಯಿನಃ ದ್ವಿಲೋಕಮನುಪ್ರವಿಶ್ಯ ಸೋಮಭೂತಾ ಭವಂತಿ. ಈ ಯಜಮಾನರುಗಳಿದಾರಲ್ಲ, ಇಲ್ಲಿ ಅಗ್ನಿಹೋತ್ರ ಮಾಡಿದವರು, ಆ ಅಗ್ನಿಹೋತ್ರ ಕರ್ತೃಗಳು, ಅವರು ಆಹುತಿಮಯ. ಅವರು ಯಾವ ಆಹುತಿಯನ್ನು 30 ವರ್ಷ ಕೊಟ್ಟಿರ್ತಾರೋ ದೇಹ ಬಿಟ್ಕೊಳ್ಳಿ ಆ ಆಹುತಿ ಮಯರಾಗ್ಬಿಡ್ತಾರೆ. ಇವರು ಆಹುತಿಗಳು ಇವನ್ನ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ತಮ್ಮನ್ನ ಹ್ಯಾಂಡ್ ಓವರ್ ಮಾಡಿ ತಗೊಂಡ್ಬಿಟ್ಟು ದ್ವಿಲೋಕಕ್ಕೆ ತಗೊಂಡು ಹೋಗುತ್ತೆ. ಆಹುತಿ ಮೇಯರಾದವರಾಗಿ ಆಹುತಿ ಭಾವನೆಯಿಂದ ಭಾವಿತರಾಗಿರುವ ಈ ಯಜಮಾನರು ಆಹುತಿ ರೂಪವಾದ ಕರ್ಮದಿಂದಲೇ ಎಳೆಯಲ್ಪಟ್ಟವರಾಗಿ ಶ್ರದ್ಧಾ ಎಂಬ ಅಪ್ಪಿನೊಡನೆ ಸೇರಿಕೊಂಡು ದ್ವಿಲೋಕದಲ್ಲಿ ಪ್ರವೇಶ ಮಾಡಿ ಸೋಮರಾದವರಾಗಿ ಬಿಡ್ತಾರೆ. ಸೋಮಲೋಕದಲ್ಲಿ ಸೋಮರಾಗಿ ಬಿಡ್ತಾರೆ. ನೋಡ್ತಾರೆ, ಒಳ್ಳೆ ದಿವ್ಯವಾದಂತಹ ಲೋಕ, ಭವ್ಯವಾದ ಅರಮನೆ, ಅದೇನು ಎಲ್ಲವೂ ಕೂಡ ಅಲೌಕಿಕವಾದ ಲೋಕೋತ್ತರವಾದಂತಹ. ಅಲ್ಲಿನ ದೇಹದಲ್ಲಿ ಒಳ್ಳೆ ಸುಗಂಧೋತ್ಪತ್ತಿ ಆಗುತ್ತೆ. ಅಲ್ಲಿನ ಜನರೆಲ್ಲ ಒಳ್ಳೆ ಶಾಂತರಾಗಿರ್ತಾರೆ. ಒಳ್ಳೆ ಯಾರಲ್ಲೂ ಕಾಮಕ್ರೋಧಾದಿಗಳಿರಲ್ಲ. ಎಲ್ಲರಲ್ಲೂ ಕೂಡ ತುಂಬಾ ಪರೋಪಕಾರ ಇತ್ಯಾದಿ ಸಂಬಂಧ ಇರುತ್ತೆ. ಬೇಕಾಷ್ಟು ಎಲ್ಲ ಭೋಗವು ಸಮೃದ್ಧವಾಗಿರುತ್ತೆ. ಎಷ್ಟು ಯಾರು ಏನು ಅನುಭವಿಸಿದ್ರೆ ಯಾರು ಬೇಜಾರು ಮಕ್ಕಳು, ಕೋಪ ಮಕ್ಕಳು ಎಷ್ಟು ಬೇಕಾದ್ರೂ ಕೊಡ್ತಾರೆ ತಿನ್ನು ಅಂತ ಮಜಾ ಮಾಡ್ತಾ ಇರ್ತಾರೆ. ಅಲ್ಲಿ ತಿಂದು ತಿಂದು ಕುಡ್ದು ಕುಡ್ದು ಮಾಡ್ತಾರೆ. ಹೋಗಲ್ವಾ? ಯಾಕೆ
ಪರಿಣಾಮ ಏವ अत्र तु आहति परिणाम एव ಪಂಚಾಗ್ನಿ ಸಂಬಂಧ ಕ್ರಮೇಣ पञ्चाग्निसम्बन्धक्रमेण ಪ್ರಾಧಾನ್ಯ ನಿರೀಕ್ಷಿತಃ ಇತಿ प्राधान्येन विलक्षितः इति ಉಪಾಸನಾರ್ಥಂ उपासनार्थं ಯಜಮಾನಾನಾಂ ಗತಿ. यजमानां ಇಲ್ಲಿ गतिः ಪಂಚಾಗ್ನಿ ವಿದ್ಯಾ ಪ್ರಕರಣದಲ್ಲಿ ಆಹುತಿಯ ಪರಿಣಾಮವಷ್ಟೇ ಪಂಚಾಗ್ನಿ ಸಂಬಂಧ ಕ್ರಮದಿಂದ ಪ್ರಧಾನವಾಗಿ ಹೇಳಬೇಕು ಅಂತ ಇಷ್ಟಪಡ್ಕೊಂಡಿದೆ. ಇಲ್ಲಿ ನೋಡಿ, ಅಗ್ನಿಹೋತ್ರಿ ಕರ್ಮಿಯಾದ ಅಗ್ನಿಹೋತ್ರಿಯು ಈ ರೀತಿ ಸಂಚಾರ ಮಾಡ್ತಾನೆ ಉಪಾಸನೆ ಮಾಡಿದ್ರೆ ಅವನಿಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ. ಈ ಕರ್ಮಿಗಿಲ್ಲ, ಕರ್ಮಿಗೆ ಚಂದ್ರಲೋಕ. ಈ ಕರ್ಮಿಯ ಸಂಚಾರವನ್ನೇ ಯಾರು ಉಪಾಸನೆ ಮಾಡ್ತಾನೋ, ಉಪಾಸನೆ ಮಾಡುವ ಉಪಾಸಕನಿಗೆ ಆ ಉತ್ತರಾಯಣ ಮಾರ್ಗದಿಂದ ದೇವಲೋಕ ಪ್ರಾಪ್ತಿ, ಬ್ರಹ್ಮಲೋಕ ಪ್ರಾಪ್ತಿ ಆಗುತ್ತೆ. ಕರ್ಮಿಯ ಗತಿಯನ್ನೇ ಚಿಂತೆ ಮಾಡೋದು ಇವರು. ಎಲ್ಲಾ ಜಾಗದಲ್ಲೂ ಅಗ್ನಿ ರೂಪದಿಂದ ಸಂಚಾರ ಮಾಡ್ತಾರೆ, ಅಗ್ನಿ ರೂಪದವರಾಗಿ ಆಗಿರ್ತಾರೆ, ಅಗ್ನಿಮಯರಾಗಿ ಅಗ್ನಿಯಲ್ಲೇ ಇದ್ದು ಅಗ್ನಿಯಲ್ಲೇ ಸೇರೋರಾಗಿರ್ತಾರೆ ಅಂತ ಹೇಳಿ ಇವರು ಭಾವನೆ ಮಾಡ್ತಾರಲ್ಲ. ಪಂಚಾಗ್ನಿ ವಿದ್ಯೋಪಾಸಕರು ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿ. ಈ ಅಗ್ನಿಹೋತ್ರ ಮಾಡಿದವರಿಗಿಲ್ಲ. ಅಗ್ನಿಹೋತ್ರ ಮಾಡಿದವರ ಗತಿಯನ್ನೇ ಭಾವನೆ ಮಾಡ್ತಾನೆ ಇವನು. ಯಾವ ಅಗ್ನಿಹೋತ್ರಗಳು ಯಾವ ಚಂದ್ರಮಂಡಲಕ್ಕೆ ಹೋಗ್ತಾರೆ, ಯಾವ ಕ್ರಮದಲ್ಲಿ ಹೋಗ್ತಾರೆ, ಏನೇನು ಅಗ್ನಿಯನ್ನು ಪಡ್ಕೊತಾರೆ ಅಂತ ಅದನ್ನೆಲ್ಲ ನೀವು ಭಾವನೆ ಮಾಡಿ ಅಗ್ನಿಜೋಹಂ ಅಗ್ನಿನಾ ಉತ್ಪನ್ನ ಅಗ್ನಿವ ಸಂಚರಾಮಿ ಅಗ್ನಿರೂಪೇಣ ಅಹಂ ಅರ್ಥೆ ಅಗ್ನಿ ಸ್ವರೂಪಮೇ ಪ್ರತಿಪನ್ನೋಸ್ತಿ ಭಾವನೆ ಮಾಡ್ತಾ ತನ್ನನ್ನು ಅಗ್ನಿ ಭಾವನೆ ಮಾಡ್ತಾ ಉಚ್ಚಾರಣ ಮಾರ್ಗದಿಂದ ಬ್ರಹ್ಮಲೋಕ ಹೊರಟೋಗ್ಬಿಡ್ತಾರೆ. ಇವನ ಗತಿ ಬೇರೆ, ಉಪಾಸಕನ ಗತಿ ಬೇರೆ. ಉಪಾಸನೆಗೋಸ್ಕರ ಹೇಳಿದ್ದಾದ್ರೆ ಇಲ್ಲಿ ಯಜಮಾನ ಗತಿ ಇಲ್ಲಿ ಮುಖ್ಯ ಅಲ್ಲ. ಇವನಿಗೆ ಉಪಾಸಕನಿಗೆ ತಾಂತು ಅವಿಯುಷಾಂ ಧೂಮಾದಿಕ್ರಮೇಣ ಉತ್ತರತ್ವ ವಕ್ಷಿಸಿ. ತಾಂತು ವಿದಿಶಾಂ ಧೂಮಾದಿಕ್ರಮೇಣ ಉತ್ತರ ಆ ಯಜಮಾನ ಗತಿಯನ್ನು ಅದು ಅವಿದುಷರಿಗೆ, ಉಪಾಸಕರು ಅಲ್ಲದೇ ಇರುವ ಕೇವಲ ಕರ್ಮಿಗಳಿಗೆ ಧೂಮಾದಿಕ್ರಮದಿಂದ ಆಗುವಂತಹದ್ದನ್ನು ಮುಂದೆ ಹೇಳುತ್ತೆ. ಆ ವಿದುಷ ಅಂತ ಉತ್ತರಾಂ ವಿದ್ಯಾಕೃತಾಂ. ವಿದುಷ ಅಂದ್ರೆ ಉಪಾಸಕರಿಗೆ ಉತ್ತರ ಮಾರ್ಗ, ಉತ್ತರಾಯಣ ಮಾರ್ಗ, ದೇವಯಾನ ಮಾರ್ಗ, ಅದು ಬ್ರಹ್ಮಲೋಕ ಮಾರ್ಗ, ಅದನ್ನು ಬೇರೆ ಹೇಳುತ್ತೆ. ಕರ್ಮಿಗಳಿಗೆ ಬೇರೆ ಬರೀ ಭಾವನೆ, ಶ್ರದ್ಧಾ ಭಾವನೆ ಇಟ್ಕೊಂಡು ಕರ್ಮ ಮಾಡುವವರಿಗೆ ದಕ್ಷಿಣಾಯನ ಮಾರ್ಗ, ಅವರು ಪಿತೃಯಾನ ಮಾರ್ಗ, ಚಂದ್ರಮಂಡಲಕ್ಕೆ ಹೋಗೋದು, ಅದು ಎರಡನ್ನೂ ಬೇರ್ಫರ್ಕೇಶನ್ ಮಾಡಿ ಬೇರ್ಪಡಿಸಿ ಮುಂದೆ ಅದನ್ನು ಹೇಳುತ್ತೆ. ಸದ್ಯಕ್ಕೆ ಪಂಚಾಗ್ನಿ ವಿದ್ಯೆಯನ್ನು ಹೇಳಬೇಕು ಅನ್ನೋ ಈಗ ಉದ್ದೇಶದಿಂದ ಇದನ್ನು ಅನುವಾದ ಮಾಡ್ಕೊಳ್ತಾ ಇದೆ ಅಷ್ಟೇ. ಅನುವಾದ ಮಾಡ್ಕೊಂಡು ಪಂಚಾಗ್ನಿ ವಿದ್ಯೆಯನ್ನು ವಿಧಾನ ಮಾಡಿ ಇದನ್ನು ಭಾವನೆ ಮಾಡಿ ನೀವು ಬ್ರಹ್ಮಲೋಕಕ್ಕೆ ಹೋಗ್ತೀರಾ ಅಂತ ಗೃಹಸ್ಥರಿಗೆ ಬ್ರಹ್ಮಲೋಕಕ್ಕೆ ಹೋಗುವಂತಹ ಒಂದು ಉಪಾಯ ಹೇಳ್ಕೊಡ್ತಾ ಇದೆ. ನಾಳೆ ಪರ್ಜನ್ಯವಾಗಿ ನಾಳೆ ಹೇಳೋಣ. निराकरणमस्तु निराकरणं चेस्तु तथा ते मयि सन्तु। ओम शान्ति शान्ति शान्तिः।